ಹಾಯ್ ಫ್ರೆಂಡ್ಸ್, ನಾನು ರೂಪಾ, ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನಮ್ಮ ಸೈನ್ಸ್ ಕ್ವಿಕ್ ಲುಕ್ ಅಂತ ಹೇಳಿ 10th ಎಸ್ಪೆಷಲಿ ಫಾರ್ 10 ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಕಾಂಪಿಟೇಟರ್ಸ್ ಆಲ್ಸೋ. ಸೊ ಇಲ್ಲಿ ಕೆಮಿಸ್ಟ್ರಿ ಪಾರ್ಟ್ ಅಂದರೆ ಜಸ್ಟ್ ವಿ ಡನ್ ವಿತ್ ಬಯೋ ಪಾರ್ಟ್. ಇನ್ ದಟ್ ಬಯೋ ಪಾರ್ಟ್ ಸ್ಟಾರ್ಟ್ ವಿತ್ ಲೈಫ್ ಪ್ರೊಸೆಸ್, ಕಂಟ್ರೋಲ್ ಕೋಆರ್ಡಿನೇಷನ್, heredity evolution, reproduction. After that our environment and sustainable management of natural resources. ಸೊ ಅದರಲ್ಲಿ ಬ್ರೀಫ್ ಔಟ್ ಮಾಡ್ತಾ ಹೋಗಿದ್ವಿ, ದಟ್ ಮೀನ್ಸ್ ಸಮರೈಸ್ ಮಾಡ್ತಾ ಹೋಗಿದ್ವಿ ಸಮ್ ಪಾಯಿಂಟ್ಸನ್ನು. ಯಾರಿನ್ನೂ ಆ ಒಂದು ಕ್ಲಾಸಸನ್ನು ಅಬ್ಸರ್ವ್ ಮಾಡಿಲ್ಲ ಎಲ್ಲರೂ ಕೂಡ ಒಮ್ಮೆ ನೋಡ್ಕೊಳ್ಳಿ, ದಟ್ ವಿಲ್ ಬಿ ಹೆಲ್ಪ್ಫುಲ್. ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಆ ಕ್ಲಾಸಸ್ ಕೂಡ. So apart from that, today onwards we just done with chemistry part. So after that we deal with physics part also. So ಈ ಒಂದು ಕೆಮಿಸ್ಟ್ರಿ ಪಾರ್ಟಲ್ಲಿ ಎಸ್ಪೆಷಲಿ 5 ಲೆಸನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಈಸ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್, ಅನದರ್ ಒನ್ ಈಸ್ ಆಸಿಡ್ ಬೇಸ್ ಆ್ಯಂಡ್ ಸಾಲ್ಟ್. Apart from that, carbon and its compound, metal, non-metal. Finally, we deal with periodic classification of elements. These 5 lessons related to our chemistry part. In that chemistry part, especially acid base and chemical reaction, because in that lesson, we just done with how to balance the chemical equation, endothermic, exothermic, corrosion, also having the rancidity. So these are the main concept regarding to our chemistry part. ಸೊ ಇಷ್ಟೆಲ್ಲ ಲೆಸನ್ಸನ್ನು ಕೆಮಿಸ್ಟ್ರಿಯ ಕ್ವಿಕ್ ಲುಕ್ 10th ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು. ಆಲ್ಸೋ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅವರ್ ಕಾಂಪಿಟೇಟರ್ಸ್ ಆಲ್ಸೋ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ಲೆಟ್ ವಿ ಸ್ಟಾರ್ಟ್ ವಿತ್ ಅವರ್ ಕೆಮಿಸ್ಟ್ರಿ ಪಾರ್ಟ್. ಇನ್ ದಟ್ ಕೆಮಿಸ್ಟ್ರಿ ಪಾರ್ಟ್, ಫಸ್ಟ್ ಲೆಸನ್ ಈಸ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್. That means how to balance the chemical equation. For example, in that just we look this part, 2 Mg plus O2, that means magnesium. When magnesium reacts with our oxygen molecule, especially the O plus O, it becomes O2. That means oxygen atom plus oxygen atom. When one oxygen atom let combine with another oxygen atom, it becomes a oxygen molecule. When this magnesium going to react with oxygen, then it become 2MgO, magnesium oxide. That means magnesium covering with oxide layer. So this one is magnesium ribbon activity. So just we look at here, 2 molecules of oxygen atom and 2 Mg. It becomes 2 MgO. Okay. So ಒಂದು ಮೆಗ್ನೀಷಿಯಮ್ ರಿಬ್ಬನನ್ನು ತೊಗೊಳ್ತೀವಿ. ಮೆಗ್ನೀಷಿಯಮ್ ರಿಬ್ಬನನ್ನು ಮರಳು ಕಾಗದದಿಂದ ಅದನ್ನು ರಬ್ ಮಾಡ್ತೀವಿ, ನೆಕ್ಸ್ಟ್ ಅದನ್ನು ಬರ್ನ್ ಮಾಡ್ತೀವಿ. ದೆನ್ ಇಟ್ ಪ್ರೊಡ್ಯೂಸಸ್ ಸಮ್ ಆ್ಯಶಸ್, ಬೂದಿಯನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದನ್ನು ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ನಾವು ನೋಡ್ತಾ ಹೋಗ್ತೀವಿ ಇನ್ ದಿಸ್ ಲೆಸನ್. ವೆರಿ ವೆರಿ ಇಂಪಾರ್ಟೆಂಟ್. ವೆನ್ 2 Mg ರಿಯಾಕ್ಟ್ಸ್ ವಿತ್ O2, ಇಟ್ ಬಿಕಮ್ಸ್ 2 MgO. ಮೆಗ್ನೀಷಿಯಮ್ ಗೆಟ್ ಆಕ್ಸಿಡೈಸ್ಡ್, ದೆನ್ ಇಟ್ ಬಿಕಮ್ಸ್ 2 MgO ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಪ್ರೊಸೆಸ್. ಲೆಟ್ ಮಿ ಡಿಸ್ಕಸ್ ಲೇಟರ್. ಆಫ್ಟರ್ ದಟ್, ಕೆಮಿಕಲ್ ಈಕ್ವೇಷನ್. ಸೊ carbon monoxide going to react with hydrogen, then it becomes methyl alcohol. That means CH3OH. So when carbon oxide going to react with some combination reaction also, C plus O2, it becomes CO2. So just we done with some of the examples. When sodium sulfate going to react with barium chloride, it becomes 2 molecules of table salt, 2 NaCl plus barium sulfate BaSO4. That means sodium sulfate going to react with barium chloride, then it becomes 2 molecules of table salt, 2 NaCl and also produces BaSO4. That means Ba anta helidre barium SO4 sulfate, barium sulfate.
This is very very important for our 10th students because just we deal with state level preparatory examination also. So ಯಾವಾಗ ಸೋಡಿಯಂ ಸಲ್ಫೇಟ್ ಅಂತಕ್ಕಂತಹ ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗುತ್ತೋ, ಸೊ ಇಲ್ಲಿ ಏನಾಗುತ್ತೆ, ಸೋಡಿಯಂ ಹೋಗಿ Cl2 ಜೊತೆ ಸೇರ್ಕೊಳ್ಳುತ್ತೆ, Ba ಬಂದು SO4 ಜೊತೆ ಸೇರ್ಕೊಳ್ಳುತ್ತೆ. ದಿಸ್ ವಿ ಕಾಲ್ ಇಟ್ ಆ್ಯಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಅಲ್ಲೇನು ಮಾಡಿದರು, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ಬೇರಿಯಂ ಕ್ಲೋರೈಡ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಸಲ್ಫೇಟ್, ಇಟ್ ಪ್ರೊಡ್ಯೂಸಸ್ 2 ಮಾಲಿಕ್ಯೂಲ್ಸ್ ಆಫ್ ಟೇಬಲ್ ಸಾಲ್ಟ್ ಆಲ್ಸೋ ಬೇರಿಯಂ ಸಲ್ಫೇಟ್ ಅಂತ ಅವರು ವರ್ಡಿಂಗ್ಸಲ್ಲಿ, ದಟ್ ಮೀನ್ಸ್ ವರ್ಡನ್ನು ಕೊಟ್ಟಿದ್ರು, ನಾವು ಈಕ್ವೇಷನನ್ನು ಬರೀಬೇಕಿತ್ತು ಇದರಲ್ಲಿ. ಸೊ ಅದೇ ರೀತಿಯಾಗಿ ಈ ಈಕ್ವೇಷನನ್ನು ಬರೀಬೇಕಾದ್ರೆ ಏನೆಲ್ಲ ಚೇಂಜಸ್ ಆಗತ್ತೆ, ಸೊ ದಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಯಾರ ಜೊತೆ ಹೋಗಿ ಸೇರ್ಕೊಳ್ತಾರೆ, ದಟ್ ಮೀನ್ಸ್ Na ಹೋಗಿ Cl ಜೊತೆ ಸೇರ್ಕೊಳ್ಳುತ್ತೆ, Ba ಬಂದು SO4 ಜೊತೆ ಸೇರ್ಕೊಳ್ಳುತ್ತೆ. ಇದು 1 ಮಾರ್ಕಿಗಾದರೂ ಕೇಳ್ಬೋದು. ಈಸ್ ವಿಚ್ ಟೈಪ್ ಆಫ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ಕಾಂಬಿನೇಷನ್, ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಜಸ್ಟ್ ವಿ ಡನ್ ವಿತ್ ಕಾಂಬಿನೇಷನ್ ರಿಯಾಕ್ಷನ್. ವೆನ್ ಕಾರ್ಬನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ದೆನ್ ಇಟ್ ಬಿಕಮ್ಸ್ ಕಾರ್ಬನ್ ಡೈಆಕ್ಸೈಡ್. ದಿಸ್ ಈಸ್ ವಿ ಕಾಲ್ ಇಟ್ ಆಸ್ combination reaction. Second one is sodium sulfate react with barium chloride, it becomes sodium chloride and barium sulfate ಆಗುತ್ತೆ. double displace, exchanging of ions takes place only in a double displacement, ದ್ವಿಸ್ಥಾನ ಪಲ್ಲಟ. ಫಸ್ಟ್ ಒನ್ ಈಸ್ ಕಾಂಬಿನೇಷನ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಂಯೋಗ ಅಂತ ಹೇಳಿ ಕರಿತೀವಿ. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್, ದ್ವಿಸ್ಥಾನ ಪಲ್ಲಟ. ಓಕೆ, ವಾಟ್ ಅಬೌಟ್ ಸ್ಥಾನ ಪಲ್ಲಟ ಆರ್ ಡಿಸ್ಪ್ಲೇಸ್ಮೆಂಟ್? ವೆನ್ Zn ರಿಯಾಕ್ಟ್ಸ್ ವಿತ್ ಒನ್ ಆ್ಯಸಿಡ್ H2SO4 sulfuric acid, it becomes zinc sulfate releases hydrogen. So look at here, ಜಿಂಕ್ ಮೆಟಲ್ ಹೋಗಿ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಯಿತು. ಸೊ ಜಿಂಕ್ ಬಂದು ಸಲ್ಫೇಟನ್ನು ಸೇರಿಕೊಂಡು ಜಿಂಕ್ ಸಲ್ಫೇಟ್ ಆಯಿತು, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯಿತು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ವೆನ್ ಮೆಟಲ್ ಆರ್ ಮೆಟಲ್ ಆಕ್ಸೈಡ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಆ್ಯಸಿಡ್ ಬೇಸ್, ಇಟ್ ಪ್ರೊಡ್ಯೂಸಸ್ ಹೈಡ್ರೋಜನ್ ಗ್ಯಾಸ್. ಬಟ್ ವೆನ್ bicarbonates, that means carbonates going to react with acid base, it releases carbon dioxide. This is also asked for 1 mark question. Next one is combination ಆಯಿತು. decomposition, CaCO3, calcium carbonate going to react with H2O water molecule, it becomes CaOH twice. ಓಕೆ, CaOH twice, CO2 ರಿಲೀಸ್ ಆಯಿತು. ಅಂದರೆ ಒಂದು ಸಿಂಗಲ್ ಪ್ರಾಡಕ್ಟ್ ಇರುತ್ತೆ, ಅದು ಡಿವೈಡ್ ಆಗುತ್ತೆ. ಡಿವೈಡ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಪ್ರಿಸಿಪಿಟೇಷನ್ ರಿಯಾಕ್ಷನ್. ಒಂದು ಪ್ರಾಡಕ್ಟ್ ಇರುತ್ತೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರುತ್ತೆ, ಇದು ಕ್ಯಾಲ್ಶಿಯಂ ಆಕ್ಸೈಡ್ ಆಗಿ CO2ನ ರಿಲೀಸ್ ಮಾಡುತ್ತೆ. ಇದನ್ನು ಏನಂತ ಕರಿತೀವಿ, ಡಿಕಾಂಪೋಸಿಷನ್, ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದ್ದಿದ್ದು ಕ್ಯಾಲ್ಶಿಯಂ ಆಕ್ಸೈಡ್ ಆಗಿ CO2 ರಿಲೀಸ್ ಆದರೆ ಡಿಕಾಂಪೋಸಿಷನ್. ಕಾರ್ಬನ್ ಹೋಗಿ ಆಕ್ಸಿಜನ್ ಜೊತೆ ಸೇರಿಕೊಂಡು CO2, C+O2 ಇದು CO2 ಆದರೆ ಕಾಂಬಿನೇಷನ್. ಡಿಸ್ಪ್ಲೇಸ್ಮೆಂಟ್, Zn ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್, ZnSO4 ಹೈಡ್ರೋಜನ್ ರಿಲೀಸ್ ಆಯಿತು. ಇದನ್ನು ಏನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್. ಸೋಡಿಯಂ ಸಲ್ಫೇಟು ಬೇರಿಯಂ ಕ್ಲೋರೈಡು ಪರಸ್ಪರ ಅಲ್ಲಿ ರಿಯಾಕ್ಷನ್ ಆಯಿತು, ಟೇಬಲ್ ಸಾಲ್ಟ್ ರಿಲೀಸ್ ಆಯಿತು, ಬೇರಿಯಂ ಸಲ್ಫೇಟ್ ರಿಲೀಸ್ ಆಯಿತು, ಡಬಲ್ ಡಿಸ್ಪ್ಲೇಸ್ಮೆಂಟ್. ಕಾಂಬಿನೇಷನ್ C+O2 CO2, ಡಿಕಾಂಪೋಸಿಷನ್ CaCO3 becomes CaO plus CO2, calcium oxide plus carbon dioxide. Displacement, zinc react with sulfuric acid, ZnSO4 and releases H2. Double displacement, just we done with our state level preparatory examination also. Another one is calcium carbonate. ಮಾರ್ಕೆಟಿಂದ ಸುಣ್ಣ ತೊಗೊಂಬಂದಿದ್ದೀವಿ, ವಾಟರ್ನ ಹಾಕಿದ್ದೀವಿ, Ca+OH twice. ಆ ಕ್ಯಾಲ್ಶಿಯಂ ಜೊತೆ ವಾಟರ್ ಮಾಲಿಕ್ಯೂಲ್ಸ್ ಸೇರ್ಕೊಂತು, ಅದು ಪೇಸ್ಟ್ ಲೈಕ್ ಸ್ಟ್ರಕ್ಚರ್ ಆಯಿತು. ಸುಣ್ಣ ಡೈಲಿ ಹಾಕ್ಕೊಳ್ತೀವಲ್ಲ, ಸೊ ಆ ಥರ ಪೇಸ್ಟ್ ಲೈಕ್ ಸ್ಟ್ರಕ್ಚರ್ ಆಯಿತು, CO2 ಲಿಬರೇಟ್ ಆಯಿತು. ರಿಯಾಕ್ಷನ್ ಇನ್ ವಿಚ್ ಪ್ರಿಸಿಪಿಟೇಟ್ ಈಸ್ ಫಾರ್ಮಡ್, ದಟ್ ರಿಯಾಕ್ಷನ್ ವಿ ಕಾಲ್ ಇಟ್ ಆಸ್ ಪ್ರಿಸಿಪಿಟೇಷನ್ ರಿಯಾಕ್ಷನ್. ಸೊ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇನ್ ಅಪ್ಕಮಿಂಗ್ ಅನದರ್ ಲೆಸನ್ ಆಲ್ಸೋ, ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್. CaCO3 ಇರುತ್ತೆ, ವಾಟರ್ನ ಆ್ಯಡ್ ಮಾಡ್ತೀವಿ, CaOH ಟ್ವೈಸ್ ಆಗುತ್ತೆ, CO2 ರಿಲೀಸ್ ಆಗುತ್ತೆ. ಇನ್ ದಿಸ್ ರಿಯಾಕ್ಷನ್ ವಿ ಕಾಲ್ ಇಟ್ ಆಸ್ ಪ್ರಿಸಿಪಿಟೇಷನ್ ರಿಯಾಕ್ಷನ್. ನೆಕ್ಸ್ಟ್ ಒನ್ ಈಸ್ ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್. ಅನದರ್ ಒನ್ ಈಸ್ ಆಕ್ಸಿಡೇಷನ್ ರಿಡಕ್ಷನ್, ಆ್ಯಡಿಂಗ್ ಆಫ್
ಆಕ್ಸಿಜನ್, ರಿಮೂವಲ್ ಆಫ್ ಆಕ್ಸಿಜನ್. ಓಕೆ, ಆಕ್ಸಿಜನನ್ನು ಆ್ಯಡ್ ಮಾಡ್ತೀವಿ ಬಟ್ ರಿಮೂವಲ್ ಆಫ್ ಹೈಡ್ರೋಜನ್. ಇಲ್ಲಿ ರಿಮೂವಿಂಗ್ ಆಫ್ ಆಕ್ಸಿಜನ್, ಆ್ಯಡಿಂಗ್ ಆಫ್ ಹೈಡ್ರೋಜನ್, ಇದರಲ್ಲಿ ರಿಡಕ್ಷನಲ್ಲಿ. ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್. ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ಅಬ್ಸಾರ್ಬ್ಡ್, ಅದನ್ನೇನಂತೀವಿ ಎಂಡೋ ಮೆಲ್ಟಿಂಗ್ ಆಫ್ ಐಸ್. ಇದ್ರದ್ದು ಎಕ್ಸೋಥರ್ಮಿಕಲ್ಲಿ ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ರಿಲೀಸ್ಡ್, ಹೀಟು ರಿಲೀಸ್ ಆಗಿ ಹೋಗುತ್ತೆ, ಅದನ್ನು ಏನಂತೀವಿ ಎಕ್ಸೋಥರ್ಮಿಕ್. ಅನದರ್ ಒನ್ ಈಸ್ ಕರೋಷನ್. ಮೆಟಲ್ ಗೆಟ್ ಕರೋಡೆಡ್ ಬೈ ಸರೌಂಡಿಂಗ್ ಸಬ್ಸ್ಟೆನ್ಸಸ್ ಲೈಕ್ ಏರ್, ವಾಟರ್, ಹ್ಯುಮಿಡಿಟಿ. ಅಂದರೆ ಇದು ಒಂದು ಮೆಟಲ್ ಇದೆ ಅಂತ ಹೇಳಿದ್ರೆ ಸುತ್ತಮುತ್ತಲಿನಲ್ಲಿ ಇರ್ತಕ್ಕಂತಹ ಏರು, ವಾಟರು, ಹ್ಯುಮಿಡಿಟಿ, ತೇವಾಂಶದಿಂದ ಏನಾಗುತ್ತೆ ಅದು ಗೆಟ್ ಕರೋಡೆಡ್, ತುಕ್ಕು ಹಿಡಿಯುತ್ತೆ, ಇದನ್ನು ಏನಂತೀವಿ ಕರೋಷನ್ ಅಂತೀವಿ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಇನ್ ಅವರ್ ಥರ್ಡ್ ಲೆಸನ್ ಆಲ್ಸೋ. ಹೌ ಟು ಅವಾಯ್ಡ್ ದಿಸ್ ಕರೋಷನ್? ಪೇಂಟ್ ಮಾಡೋ ಮೂಲಕ, ಗ್ಯಾಲ್ವನೈಸಿಂಗ್, ತಿನ್ ಕೋಟಿಂಗ್ ಆಫ್ ಜಿಂಕನ್ನು ಅದಕ್ಕೆ ಹಾಕೋದ್ರ ಮೂಲಕನೂ, ಗ್ಯಾಲ್ವನೈಸೇಷನ್ ಮಾಡೋದ್ರ ಮೂಲಕನೂ ನಾವು ಮೆಟಲ್ನಂತಹ ವಸ್ತುಗಳನ್ನು ಸಂರಕ್ಷಣೆ ಮಾಡ್ಬೋದು ಕರೋಷನ್ನಿಂದ. ಅನದರ್ ಒನ್ ಈಸ್ ಗ್ರೀಸ್ ಮಾಡೋದ್ರಿಂದನೂ ಇರ್ಬೋದು. ಸೊ ಅಲ್ಲಿ ಉಂಟಾಗ್ತಕ್ಕಂತಹ ಘರ್ಷಣೆಯನ್ನು ಫ್ರಿಕ್ಷನನ್ನು ಕಡಿಮೆ ಮಾಡೋಕ್ಕಾಗಿರ್ಬೋದು, ಅಥವಾ ಕರೋಷನ್, ತುಕ್ಕು ಹಿಡಿಯೋದನ್ನು ಕಡಿಮೆ ಮಾಡೋಕ್ಕಾಗಿರ್ಬೋದು. ಪೇಂಟಿಂಗ್, ಗ್ಯಾಲ್ವನೈಸಿಂಗ್, ಗ್ರೀಸಿಂಗ್. ಸೊ ದೀಸ್ ಆರ್ ಆಲ್ ದ ಅವಾಯ್ಡಿಂಗ್ ಫ್ಯಾಕ್ಟರ್ಸ್ ಆಫ್ ಕರೋಷನ್. ಅನದರ್ ಒನ್ ಈಸ್ rancidity. When oil and fat get exposed to the air, they able to change their smell and taste. ಚಿಪ್ಸ್ ಪಾಕೆಟ್ ತೊಗೊಂಬಂದಿದ್ದೀವಿ, ಅದನ್ನು ಸ್ವಲ್ಪ ತಿಂದು ಬೇಜಾರಾಯ್ತಂತ ಸೈಡಿಗೆ ಇಟ್ಟಿದ್ದೀವಿ. ದೆನ್ ಒಂದು 2 hours ಬಿಟ್ಟು ನೋಡಿದ್ರೆ ಅದು ಮೆತ್ತಗಾಗಿರುತ್ತೆ, ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಅದು ಅಲ್ಲದೆ ಈ ಹೋಟೆಲ್ಗಳಲ್ಲಿ ಅಥವಾ ಬೀದಿ ಬದಿ ವ್ಯಾಪಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲೇನೋ ಒಂದು ಫ್ರೈ ಮಾಡಿದ್ದಾರೆ ಅಥವಾ ತಿಂಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಆಯಿಲ್ ಉಳಿದಿರುತ್ತೆ, ಅದನ್ನ ಇಟ್ಕೊಂಡಿರ್ತಾರೆ ಕಂಟಿನ್ಯೂಯಸ್ ಆಗಿ. ಟುಮಾರೋ, ಡೇ ಆಫ್ಟರ್ ಟುಮಾರೋ, ಒಂದು 4 daysವರೆಗೂ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಡ್ಯೂ ಟು ದಟ್ ಆ್ಯಸಿಡಿಟಿ ಕೂಡ ಫೀಲ್ ಮಾಡಿರ್ತೀರ. ಬಟ್ ಮನೆ ಊಟಕ್ಕಿಂತ ಹೋಟೆಲ್ ಊಟ ಸಮ್ಟೈಮ್ಸ್ ರುಚಿಯನ್ನು ಕೊಡುತ್ತೆ ಅಂತೇಳಿ ಅದನ್ನು ಹುಡ್ಕೊಂಡು ಹೋಗ್ತಾ ಇರ್ತೀವಿ. ದಟ್ ಈಸ್ ನಾಟ್ ದ ರೈಟ್ ವೇ ಟು ಬ್ಯಾಲೆನ್ಸ್ ಅವರ್ ಪರ್ಸ್ನಲ್ ಹೈಜೀನ್, ಆಲ್ಸೋ ಬ್ಯಾಲೆನ್ಸ್ಡ್ ಡಯೆಟ್. ನಮ್ಮ ಹೆಲ್ತನ್ನು ಕೂಡ ನೋಡ್ಕೋಬೇಕಾಗತ್ತೆ. ಸಮ್ಟೈಮ್ಸ್ ಇಟ್ಸ್ ಓಕೆ, ಬಟ್ ಡೈಲಿ ದಟ್ ಈಸ್ ನಾಟ್ ಓಕೆ ಫಾರ್ ಅವರ್ ಹೆಲ್ತ್ ಆಲ್ಸೋ. ಸೊ ಮೆಟಲ್ ಗೆಟ್ ಕರೋಡೆಡ್ ಬೈ ಸರೌಂಡಿಂಗ್ ಸಬ್ಸ್ಟೆನ್ಸಸ್, ಏರ್, ವಾಟರ್, ಹ್ಯುಮಿಡಿಟಿ, ಅದನ್ನು ಕರೋಷನ್ ಅಂತೀವಿ. ಸೊ ಆಯಿಲ್ ಆ್ಯಂಡ್ ಫ್ಯಾಟ್ ಎಕ್ಸ್ಪೋಸ್ ಟು ದ ಏರ್, ದೇ ರಿಯಾಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಆ್ಯಂಡ್ ಚೇಂಜ್ ದೇರ್ ಟೇಸ್ಟ್ ಆ್ಯಂಡ್ ಸ್ಮೆಲ್. ಸೊ ಒಂದು ಆಯಿಲು ಅಥವಾ ಫ್ಯಾಟನ್ನು ನಾವು ಗಾಳಿಗೆ ತೆಗೆದಿಟ್ಟಾಗ ಅದರ ಸ್ಮೆಲ್ ಕೂಡ ಚೇಂಜ್ ಆಗುತ್ತೆ, ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಅದನ್ನು ಏನಂತ ಕರಿತೀವಿ ರ್ಯಾನ್ಸಿಡಿಟಿ. ಹೌ ಟು ಅವಾಯ್ಡ್ ದಿಸ್ ರ್ಯಾನ್ಸಿಡಿಟಿ ಅಂತ ಹೇಳಿದ್ರೆ, ಆ್ಯಡಿಂಗ್ ಆಫ್ ನೈಟ್ರೋಜನನ್ನು ಆ ಪ್ಯಾಕೆಟ್ಗಳಲ್ಲಿ ತುಂಬ್ತಾರೆ, ಆವಾಗ ಏನಾಗುತ್ತೆ ಅದು ಕ್ರಿಸ್ಪಿಯಾಗಿರುತ್ತೆ. ಓಕೆ, ಅನದರ್ ಒನ್ ಈಸ್ ಆ್ಯಸಿಡ್, ಬೇಸ್ ಆ್ಯಂಡ್ ಸಾಲ್ಟ್. ಮೇಕ್ ಅ ಕಾಲಮ್ಸ್ ಆ್ಯಸಿಡ್, ಬೇಸ್. ಸೋರ್ ಇನ್ ಟೇಸ್ಟ್, ಬಿಟರ್ ಇನ್ ಟೇಸ್ಟ್, ಹುಳಿ ಅಂಶ, ಕಹಿ ಅಂಶ. H+ ions, more concentration of H+ ion, more concentration of OH- ion. H+ ion, hydrogen ion concentration ಯಾರಲ್ಲಿ ಜಾಸ್ತಿ ಇರುತ್ತೋ ಅದು ಆ್ಯಸಿಡ್ ಆಗಿರುತ್ತೆ. OH- ion, ಹೈಡ್ರಾಕ್ಸಿಲ್ ions ಯಾರಲ್ಲಿ ಜಾಸ್ತಿ ಇರುತ್ತೋ ಅದು ಬೇಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ HCl and H2SO4, NaOH, KOH. H+, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಅನದರ್ ಒನ್ ಈಸ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ H+ ಯಾರಲ್ಲಿ ಜಾಸ್ತಿ ಇರುತ್ತೆ ಆ್ಯಸಿಡ್, NaOH ಸೋಡಿಯಂ ಹೈಡ್ರಾಕ್ಸೈಡ್, KOH potassium hydroxide. These two are very important in our soap, formation of soap. ಸೊ ಇದೆಲ್ಲ ಕೂಡ ಎಲ್ಲಿ ಬರುತ್ತೆ ಬೇಸ್ ಹತ್ರ ನಾವು ನೋಡ್ತೀವಿ ಎಕ್ಸಾಂಪಲ್ಸ್. ಸೊ ದ ನೆಕ್ಸ್ಟ್ ಒನ್ ಈಸ್ ಆ್ಯಸಿಡ್ ರಿಯಾಕ್ಟ್ ವಿತ್ ಮೆಟಲ್, ಇಟ್ ಮಸ್ಟ್ ಬಿ ಪ್ರೊಡ್ಯೂಸಸ್ H2 gas. when zinc metal reacts with sulfuric acid H2SO4, then it becomes ZnSO4 plus H2, liberation of hydrogen gas. when metal carbonate, hydrogen carbonate react with acid base, ಸೊ ಕಾರ್ಬೋನೇಟ್ಸ್ಗಳು ಆ್ಯಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆದಾಗ CO2 ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆ, ಆಫ್ಟರ್ ದಟ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್. ನಾವು ಫಸ್ಟ್ ಲೆಸನಲ್ಲಿ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಹೇಳೋದನ್ನು ಮರ್ತಿದ್ದೀವಿ ಫ್ರೆಂಡ್ಸ್. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ್ಯನೋಡ್ ಯಾವಾಗ್ಲೂ ಆಕ್ಸಿಜನನ್ನು ಲಿಬ್ರೇಟ್ ಮಾಡುತ್ತೆ, ಆ್ಯನೋಡ್ ಸೈಡು. ಸೊ ಆ ಡಯಾಗ್ರಾಮ್ ನೆನೆಸ್ಕೊಂಡ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್
ಕ್ಯಾಥೋಡಲ್ಲಿ ಯಾರು ರಿಲೀಸ್ ಆಗ್ತಾರೆ ಅಂದರೆ ಹೈಡ್ರೋಜನ್ ಗ್ಯಾಸ್. ದಿಸ್ ಈಸ್ ಆಲ್ಸೋ ಆ್ಯಸ್ ಗುಡ್ ಇನ್ ಯುವರ್ ಸೀನಿಯರ್ಸ್ ಪೇಪರ್ಸ್. ಸೊ ಪ್ರೀವಿಯಸ್ ಎಕ್ಸಾಮ್ಗಳಲ್ಲೂ ಕೂಡ ಕೇಳಿದ್ದಾರೆ. ಆ್ಯನೋಡ್ ಪಾರ್ಟಲ್ಲಿ ಯಾವಾಗಲೂ ಏನಾಗಿರುತ್ತೆ, ಆಕ್ಸಿಜನ್ ಲಿಬ್ರೇಟ್ ಆಗುತ್ತೆ, ಕ್ಯಾಥೋಡಲ್ಲಿ ಯಾವಾಗಲೂ ಹೈಡ್ರೋಜನ್ ಲಿಬ್ರೇಟ್ ಆಗ್ತಾರೆ. ಪಿ ಹೆಚ್ ಸ್ಕೇಲ್, ವೆನ್ ವಿ ಅಬ್ಸರ್ವ್ ದಿ ಸ್ಕೇಲ್ 1 2 3 4 5 6 7 8 9 10 11 13 14. ಸೊ ಒಂದು ಸಂಖ್ಯೆ 1ರಿಂದ ಸಂಖ್ಯೆ 7 1 to 7 it must be indicate the acid. 7 to 14 it becomes base. 1.5 2.5 3.5 up to 6.5 7 ವರೆಗೂ ಕೂಡ ಆ ಒಂದು ಪಿ ಹೆಚ್, ಪವರ್ ಆಫ್ ಹೈಡ್ರೋಜನ್ ಕಾನ್ಸಂಟ್ರೇಷನ್, ನೆಗೆಟಿವ್ ಲಾಗರ್ಥಮಿಕ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನಿನ ಕಾನ್ಸಂಟ್ರೇಷನ್ನ ಅಳತೆ ಮಾಡ್ತಕ್ಕಂತಹ ಒಂದು ಸ್ಕೇಲ್. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ 1ರಿಂದ 7ರವರೆಗೆ ಇರ್ತಕ್ಕಂತಹ ಪಿ ಹೆಚ್ ಅನ್ನು ಹೊಂದಿರತಕ್ಕಂತಹ ಕಾಂಪೌಂಡ್ಸ್ ಯಾವಾಗಲೂ ಏನಾಗಿರುತ್ತೆ, ಯಾವುದೇ ವಸ್ತು ಆ್ಯಸಿಡ್. ಸೊ ಇನ್ ಅವರ್ ಮೌತ್ ರೀಸನ್ 5.5 6.5 ಅಪ್ ಟು 7 ಆ್ಯಸಿಡ್. ಸೊ ನಮ್ಮ ಮೌತ್ ರೀಸನಲ್ಲಿ ಎಕ್ಸಸ್ ಆಫ್ ಆ್ಯಸಿಡ್ ಇರೋದನ್ನು ರಿಮೂವ್ ಮಾಡೋದಕ್ಕೆ ಡಾಕ್ಟರ್ ಟೂತ್ ಡಿಕೆ ಆಗಿದ್ದರೆ ಡಾಕ್ಟರ್ ಸಜೆಸ್ಟ್ ಮಾಡೋದು ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅಂತಕ್ಕಂತಹ ಒಂದು ಬೇಸ್. ದಿಸ್ ಈಸ್ ಆಲ್ಸೋ ಆಸ್ಕ್ಡ್ ಫಾರ್ 1 mark ಓನ್ಲಿ. ಸೊ ನೆಕ್ಸ್ಟ್ ಆ್ಯಸಿಡ್ ರೈನ್ 5.6. ಓಕೆ, ಇನ್ ಅವರ್ ಮೌತ್ ರೀಸನ್ 5.5. ಇನ್ ಆ್ಯಸಿಡ್ ರೈನ್ ಕಾನ್ಸಂಟ್ರೇಷನ್ 5.6. It must be considered as acid. Next one is 7 to 14. 7ಇಂದ 14ವರೆಗೂ ಯಾರೇ ಇದ್ರೂ 11.5 12.5 13.5 ಅಪ್ ಟು 14ವರೆಗೂ ಬೇಸ್. KOH NaOH OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಎಕ್ಸಾಕ್ಟ್ಲಿ 7 ಇದ್ದರೆ ಏನು ಆಗಿದ್ರೆ ಡಿಸ್ಟಿಲ್ಡ್ ವಾಟರ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ತಟಸ್ಥ ಅಂತ 7. ಸೊ 7ಗಿಂತ ಕಡಿಮೆನೂ ಇಲ್ಲ, 7ಗಿಂತ ಜಾಸ್ತಿನೂ ಇಲ್ಲ, ಎಕ್ಸಾಕ್ಟ್ಲಿ 7 ಇದೆ. ಇಟ್ ಬಿಕಮ್ಸ್ ನ್ಯೂಟ್ರಲ್. ಇನ್ ದಿಸ್ ಕಾನ್ಸೆಪ್ಟ್ ನ್ಯೂಟ್ರಲೈಸೇಷನ್, ವೆನ್ ಆ್ಯಸಿಡ್ ಆ್ಯಂಡ್ ಬೇಸ್ ರಿಯಾಕ್ಟ್ ಈಚ್ ಅದರ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಓಕೆ, ಕಮ್ ಟು ದಿಸ್ ಪಾಯಿಂಟ್. ಇಲ್ಲೇನಾಗುತ್ತೆ, ಒಂದು ಆ್ಯಸಿಡ್ HCl, ಒಂದು ಬೇಸ್ NaOH ರಿಯಾಕ್ಟ್ ಈಚ್ ಅದರ್ ಟು ಫಾರ್ಮ್ NaCl ಸಾಲ್ಟ್ ಪ್ಲಸ್ H2O ವಾಟರ್. When HCl react with NaOH, it becomes NaCl also releases water. When acid base react each other to form a salt and water, this beautiful reaction we call it as neutralization reaction. You must put the equation, it must becomes authentic answer. Okay. Another one is salts. What are the major salts used in our day-to-day life? Okay, first one is NaOH, sodium hydroxide. Another one is NaHCO3. Baking soda. Baking soda is very very important for making ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಅಡುಗೆ ಸೋಡಾ ಪ್ರಿಪೇರ್ ಮಾಡೋಕ್ಕೆ ಬಳಸ್ತಾರೆ. ಅನದರ್ ಒನ್ ಈಸ್ ಯೂಸ್ಡ್ ಆ್ಯಸ್ ಎ ಎಕ್ಸ್ಟಿಂಗ್ವಿಷರ್ ಸೋಡಾ. ದಟ್ ಮೀನ್ಸ್ ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ಅಗ್ನಿಶಾಮಕ ದಳದ ಒಂದು ಇಕ್ವಿಪ್ಮೆಂಟ್ಸನ್ನು, ಉಪಕರಣವನ್ನು ತಯಾರು ಮಾಡಬೇಕಾದ್ರೂ ಕೂಡ ಬೇಕಿಂಗ್ ಸೋಡಾವನ್ನು ಬಳಸ್ತಾರೆ. ಇಟ್ ಆ್ಯಕ್ಟ್ ಹ್ಯಾಸ್ ಅಂಟ್ಯಾಸಿಡ್. ಏನಿದು ಅಂಟ್ಯಾಸಿಡ್ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಎಕ್ಸಸ್ ಆಫ್ ಅಸಿಡಿಟಿ ಇದೆ ಅಂತ ಹೇಳಿದ್ರೆ ಅದನ್ನು ರಿಮೂವ್ ಮಾಡೋಕ್ಕೂ ಕೂಡ ಬೇಕಿಂಗ್ ಸೋಡಾವನ್ನು ಯೂಸ್ ಮಾಡ್ತೀವಿ. ದಟ್ ಮೀನ್ಸ್ ಸ್ವಲ್ಪ ಬಿಸಿ ನೀರನ್ನು ಮಾಡಿಕೊಂಡು ಅದಕ್ಕೆ ಅಡುಗೆ ಸೋಡಾ ಮತ್ತು ಉಪ್ಪು ಅಥವಾ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಕುಡಿತಾ ಇರ್ತೀವಿ ನಾವು ಡೇ ಟು ಡೇ ಲೈಫಲ್ಲಿ. ಡಾಕ್ಟ್ರ್ ಹತ್ರನೇ ಹೋಗ್ಬೇಕಂತಿಲ್ಲ. ವೆನ್ ದಟ್ ಬಿಕಮ್ಸ್ ಎಕ್ಸಸ್, ಏನೋ ಸ್ಟಮಕ್ ಪೇನ್ ಬರ್ತಾ ಇದೆ, ಫುಲ್ ಎದೆಲ್ಲ ಉರಿ ಆಗ್ತಾ ಇದೆ ಅಂತ ಹೇಳಿದ್ರೆ ಬೆಟರ್ ವಿ ಹ್ಯಾವ್ ಟು go our family doctors, go with our family doctors. They can able to suggest the mega hydrate oral suspension, that means MgOH. ಸೊ ಆ ಕಂಟೆಂಟ್ ಇರೋದನ್ನು OH ಕಂಟೆಂಟ್ ಆ್ಯಸಿಡನ್ನ ನ್ಯೂಟ್ರಲ್ ಮಾಡೋರು ಯಾರು ಅಂದರೆ ಬೇಸ್. ಸೊ ಆ ಒಂದು ಗ್ಯಾಸ್ಟ್ರಿಕ್ ಸಿರಪನ್ನು ಕೊಡ್ತಾರೆ. ಬಿಫೋರ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 2 ಟೇಬಲ್ ಸ್ಪೂನನ್ನು ಕುಡೀರಿ ಅಂತ ಹೇಳ್ತಾರೆ. ಬಿಕಾಸ್ ನಮ್ಮ ಸ್ಟಮಕಲ್ಲಿರ್ತಕ್ಕಂಥ HClನ ಕಾನ್ಸಂಟ್ರೇಷನನ್ನು ಡಿಕ್ರೀಸ್ ಮಾಡೋದಕ್ಕೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಬೇಕಿಂಗ್ ಸೋಡಾ. ಅನದರ್ ಒನ್ ಈಸ್ ವಾಷಿಂಗ್ ಸೋಡಾ. ಇಟ್ ರಿಮೂವ್ಸ್ ದಿ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಸೊ ನೀರಿನ ಗಡಸುತನವನ್ನು ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕ್ಲೀನಿಂಗ್ ಪರ್ಪಸ್, ಸೊ ಕ್ಲೀನಿಂಗ್ ಏಜೆಂಟ್ ಅಂತ ಹೇಳಿ ಕರಿತೀವಿ.
ಮನೆಯಲ್ಲೂ ಬಟ್ಟೆ ತೊಳೆಯೋಕ್ಕಾಗಿರ್ಬೋದು, ಪಾತ್ರೆ ತೊಳೆಯೋಕ್ಕಾಗಿರ್ಬೋದು, ನೆಲ ಒರೆಸೋಕ್ಕಾಗಿರ್ಬೋದು, ವಾಷಿಂಗ್ ಸೋಡಾವನ್ನು ಬೇರೆ ಬೇರೆ ಫಾರ್ಮಲ್ಲಿ ಯೂಸ್ ಮಾಡ್ತಾರೆ. ಆಲ್ಸೋ ಯೂಸ್ಡ್ ಇನ್ ಸೋಪ್, ಗ್ಲಾಸ್, ಪೇಪರ್ ಇಂಡಸ್ಟ್ರಿ. ಸೊ ಈ ಪೇಪರ್ ಇಂಡಸ್ಟ್ರಿನಲ್ಲಿ, ಸೋಪ್ ಮತ್ತು ಗ್ಲಾಸ್ ಇಂಡಸ್ಟ್ರಿನಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಅನದರ್ ಒನ್ ಈಸ್, ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಮಿಕಲ್ ನೇಮ್ ಆರ್ ಕೆಮಿಕಲ್ ಫಾರ್ಮುಲಾ ಆಫ್ baking soda is NaHCO3, sodium hydrogen carbonate or sodium bicarbonate, Na2CO3 washing soda, sodium carbonate. Another one is CaOCl2, CaOCl2 calcium oxychloride, that means bleaching powder. It bleaches the wood pulp ಅನ್ನು ಇರ್ತಕ್ಕಂತಹ ವೆಟ್ ಕಂಡೀಷನ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಬ್ಲೀಚಸ್ ದಿ ಕಾಟನ್ ಕ್ಲಾತನ್ನು ಬಳಸ್ತಾರೆ. ಬ್ಲೀಚಸ್ ದಿ ಟೆಕ್ಸ್ಟೈಲ್ಸ್, ಇದನ್ನು ವಾಶ್ ಮಾಡೋಕ್ಕೂ ಕೂಡ ಬಳಸ್ತಾರೆ. ಪಾಪ್ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಕೆಮಿಕಲ್ ಫಾರ್ಮುಲಾ ಆಫ್ ದಿಸ್ ಒನ್ ಈಸ್ CaSO4 half H2O, calcium sulfate hemihydrate, CaSO4 half H2O. That means plaster of Paris mainly used for decorative purpose and making of toys. ಇಟ್ ಕರೆಕ್ಟ್ ದಿ ಫ್ರ್ಯಾಕ್ಚರಿಂಗ್ ಆಫ್ ಬೋನ್ಸ್. ಇವಾಗ ವೈಟ್ ಸಿಮೆಂಟನ್ನು ತುಂಬಿ ಬ್ಯಾಂಡೇಜ್ ಮಾಡ್ತಾರಲ್ವಾ ಫ್ರೆಂಡ್ಸ್, ಅದನ್ನು ಫ್ರ್ಯಾಕ್ಚರಿಂಗ್ ಆಫ್ ಬೋನ್ಸ್ ಅಂತ ಹೇಳಿ ಕರಿತೀವಿ. ಸೊ ಲಿಗಮೆಂಟ್ ಪೇರ್ ಏನಾದರೂ ಆಗಿದ್ರೆ ಅಥವಾ ಫ್ರ್ಯಾಕ್ಚರಿಂಗ್ ಆಫ್ ಬೋನ್ಸ್ ಏನೋ ಆಕ್ಸಿಡೆಂಟಲ್ ಕೇಸಲ್ಲಿ ಏನಾದರೂ ಫ್ರ್ಯಾಕ್ಚರ್ ಆಗಿದ್ರೆ ಅಲ್ಲೂ ಕೂಡ ವೈಟ್ ಸಿಮೆಂಟನ್ನು ಬಳಸ್ತಾರೆ. ಡೆಕೋರೇಟಿವ್ ಪರ್ಪಸ್ ಈ ಫಂಕ್ಷನ್ಸ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ಆ ಫ್ಲವರ್ನ ಇಡೋದಕ್ಕೆ, ಜರ್ಬೆರಾ ಪ್ಲ್ಯಾಂಟನ್ನು ಅರೇಂಜ್ ಮಾಡೋದಕ್ಕೆ. ನೆಕ್ಸ್ಟ್ ಒನ್ ಈಸ್ ವೆರಿ 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 ಇಂಪಾರ್ಟೆಂಟ್, making of some monuments, also making of toys. Okay, pH in day to day life, that means ಮೌತಲ್ಲಿ ಇರ್ತಕ್ಕಂಥ ಆ್ಯಸಿಡಿಟಿಯನ್ನು ಕಡಿಮೆ ಮಾಡೋಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡೋದು. ಟೂತ್ ಡಿಕೆ ಅವಾಯ್ಡ್ ಮಾಡೋದಕ್ಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸಿಅಪಟೈಟ್, HClನ ರಿಮೂವ್ ಮಾಡೋದಕ್ಕೆ ನಮ್ಮ ಬೇಕಿಂಗ್ ಸೋಡಾ NaHCO3. ಸೊ ದಿಸ್ ಈಸ್ ಆಲ್ ಅಬೌಟ್ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್. ಡಯಾಗ್ರಾಮ್ಸ್ ಎಲ್ಲ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಇರ್ಬೋದು, ಹಬೆಯ ವರ್ತನೆ. ಅನದರ್ ಒನ್ ಈಸ್ ಕ್ಯಾಂಡಲ್ ಡಯಾಗ್ರಾಮ್ ಅಂತಲೇ ಕರಿತೀವಿ. ಪಾಪ್ ಸೌಂಡ್ ವೆನ್ ಜಿಂಕ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಅನದರ್ ಒನ್ ಈಸ್ ಮೆಟಲ್ ನಾನ್ ಮೆಟಲ್, ಲೋಹ ಮತ್ತು ಅಲೋಹ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಲ್ಸೋ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೆಟಲ್ ನಾನ್ ಮೆಟಲ್, ಒಂದು ಸೈಡ್ ಮೆಟಲ್ ಬರ್ಕೊಳ್ಳೋಣ, ಇನ್ನೊಂದು ಸೈಡ್ ನಾನ್ ಮೆಟಲ್ ಅಂತ ಬರ್ಕೊಳ್ಳೋಣ. ಮೆಟಲ್ ದಟ್ ಮೀನ್ಸ್ ಹ್ಯಾವಿಂಗ್ ದಿ ಮೆಲ್ಲಿಯಬಲ್ ಆ್ಯಂಡ್ ಡಕ್ಟೈಲ್ ಕ್ಯಾರೆಕ್ಟರ್. ಮೆಲ್ಲಿಯಬಲ್ ಅಂದರೆ ಏನಂತ ಹೇಳಿದ್ರೆ, ಮೆಟಲ್ ಕ್ಯಾನ್ ಬೀಟನ್ ಇಂಟು ಥಿನ್ ಶೀಟ್. ಒಂದು ಶೀಟ್ ಲೈಕ್ ಸ್ಟ್ರಕ್ಚರನ್ನು ನಾವು ಮಾಡಿದ್ರೆ ಅದನ್ನು ಏನಂತ ಕರಿತೀವಿ, ಮೆಲ್ಲಿಯಬಲ್ ಅಂತ ಹೇಳಿ ಕರಿತೀವಿ. ಡಕ್ಟೈಲ್, ಮೆಟಲ್ ಕ್ಯಾನ್ ಡ್ರಾನ್ ಇಂಟು ಥಿನ್ ವೈರ್ ಲೈಕ್ ಸ್ಟ್ರಕ್ಚರನ್ನು ಮಾಡಿದ್ರೆ ಅದನ್ನು ಏನಂತ ಕರಿತೀವಿ, ಡಕ್ಟೈಲ್ ಅಂತ ಹೇಳಿ ಕರಿತೀವಿ. ನಾನ್ ಮೆಟಲಲ್ಲಿ ಈ ಪ್ರೊಸೆಸ್ ನಡೆಯೋದಿಲ್ಲ, ಬಿಕಾಸ್ ದೇ ಕುಡಂಟ್ ಅಲೋ ದಿ ಎಲೆಕ್ಟ್ರಾನ್ಸ್ passes through it. ಇದರಲ್ಲಿ ಮೆಲ್ಲಿಯಬಲ್ ಡಕ್ಟೈಲ್ ಆಗಲ್ಲ. ಮೆಲ್ಲಿಯಬಿಲಿಟಿ, ಡಕ್ಟಿಲಿಟಿ ದೆ ಕ್ಯಾನ್ ಆಸ್ಕ್ ಫಾರ್ 1 mark ಕ್ವಶನ್. ಮೆಲ್ಲಿಯಬಿಲಿಟಿ ಇನ್ ದ ಸೆನ್ಸ್ ಮೆಟಲ್ ಕ್ಯಾನ್ ಬೀಟನ್ ಇಂಟು ಥಿನ್ ಶೀಟ್, ಕುಟ್ಯತೆ ತನ್ಯತೆ ಅಂತೀವಲ್ಲ ಅದು. ಮೆಟಲ್ ಕ್ಯಾನ್ ಡ್ರಾನ್ ಇಂಟು ಅ ಥಿನ್ ವೈರ್, ಅದನ್ನು ಏನಂತ ಕರಿತೀವಿ, ಡಕ್ಟೈಲ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಜಿಂಕ್ ಆಗಿರ್ಬೋದು, ಮತ್ತು ಫೆರಸ್ ಐರನ್ ಆಗಿರ್ಬೋದು. ಸೊ ಇವೆಲ್ಲದೂ ಕೂಡ ಏನಾಗಿರುತ್ತೆ, ಅಲ್ಯೂಮಿನಿಯಂ ಆಗಿರ್ಬೋದು, ಎಲ್ಲ ಕೂಡ ಮೆಟಲ್ ಆಗುತ್ತೆ. ನಾನ್ ಮೆಟಲ್ ಅಂತ ಹೇಳಿದ್ರೆ ಈ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇದೆಲ್ಲದೂ ಕೂಡ ಬರುತ್ತೆ. ಅನದರ್ ಒನ್ ಈಸ್ ಸೋನರಸ್. ವೆನ್ ಮೆಟಲ್ ಸ್ಟಕ್ ಅಗೇನೆಸ್ಟ್ ದಿ ಅನದರ್ ಸರ್ಫೇಸ್, ಇಟ್ ಕ್ಯಾನ್ ಏಬಲ್ ಟು ಪ್ರೊಡ್ಯೂಸ್ ಸೌಂಡ್ ಇನ್ ಅವರ್ ಸ್ಕೂಲ್ ಬೆಲ್ ಆಲ್ಸೋ. ಸೊ ಅದನ್ನು ಸ್ಕೂಲ್ ಬೆಲ್ಲನ್ನು ಹೊಡೆದಾಗ ಒಂದು ಮೆಟಲ್ನ ಇನ್ನೊಂದು ಮೆಟಲ್ ಸರ್ಫೇಸಿಗೆ ನಾವು ಸ್ಟಕ್ ಅಗೇನೆಸ್ಟ್ ದಿ ವಾಲ್, ಸೊ ಅದನ್ನು ಹೊಡೆದಾಗ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಇಟ್ ಪ್ರೊಡ್ಯೂಸಸ್ ಸೌಂಡ್ ಅಂತ ಹೇಳಿದ್ರೆ ಸೋನರಸ್ ಅಂತ ಹೇಳಿ ಕರಿತೀವಿ. ಲಸ್ಟ್ರೆಸ್ ಇನ್ ನೇಚರ್, ಹೊಳಪನ್ನು ಉಳ್ಳಂಥದ್ದು ಮೆಟಲ್. ಇದು ನಾನ್ ಲಸ್ಟ್ರೆಸ್, ಯಾವುದು, ನಾನ್ ಮೆಟಲ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೆಟಲಲ್ಲಿ ಸೊ ಲಿಕ್ವಿಡ್ ನಾನ್ ಮೆಟಲ್ ಅಂತಲೂ ಕೇಳ್ತಾರೆ ಫ್ರೆಂಡ್ಸ್. ಇಟ್ ಕ್ಯಾನ್ ಬಿ ಏಬಲ್ ಟು ಆಸ್ಕ್ 1 mark ಇನ್ ಯುವರ್ ಮಲ್ಟಿಪಲ್ ಚಾಯ್ಸ್ ಆಲ್ಸೋ. ಬ್ರೋಮಿನ್ ಲಿಕ್ವಿಡ್ ನಾನ್ ಮೆಟಲ್ ಅಂತ ಹೇಳಿ ಕರಿತೀವಿ. ಸೊ ಮೆಟಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ಗೋಲ್ಡ್, ಸಿಲ್ವರ್ ಮತ್ತು ಪ್ಲ್ಯಾಟಿನಮನ್ನೆಲ್ಲ ಏನು ಮಾಡ್ತಾರೆ, ಜುವೆಲರಿ ಪರ್ಪಸಲ್ಲಿ ಯೂಸ್ ಮಾಡ್ತಾರೆ ಜುವೆಲರಿ ಶಾಪ್ಗಳಲ್ಲಿ. ಬಿಕಾಸ್ ದೆ ಹ್ಯಾವಿಂಗ್ ಹೈ ಲಸ್ಟ್ರೆಸ್ ನೇಚರ್, ಹೊಳಪನ್ನು ಕೊಡ್ತಕ್ಕಂತಹ ಲೋಹಗಳಿದೆಲ್ಲ. ಸೊ ಚಿನ್ನದ ಸರ ಆಗಿರ್ಬೋದು, ಸೊ ಇಯರಿಂಗ್ಸ್ ಆಗಿರ್ಬೋದು, ಬಳೆಗಳು, ಬ್ಯಾಂಗಲ್ಸ್ ಆಗಿರ್ಬೋದು, ಅದು ಹೊಳಪನ್ನು ಕೊಡುತ್ತೆ. ಲಸ್ಟ್ರೆಸ್ ಇನ್ ನೇಚರ್, ಆಲ್ಸೋ ಹ್ಯಾವಿಂಗ್ ದಿ ಮೆಲ್ಲಿಯಬಲ್ ಆ್ಯಂಡ್ ಡಕ್ಟೈಲ್ ಕ್ಯಾರೆಕ್ಟರ್. ದೆ ಕ್ಯಾನ್ ಬೀಟನ್ ಇನ್ ಟು ಅ ಥಿನ್ ಶೀಟ್ಸ್, ಸೊ ಹಾಳೆಗಳನ್ನಾಗಿ ಮಾಡ್ಬೋದು. ಥಿನ್ ವೈರ್ಸ್, ಡಿಫ್ರೆಂಟ್ ಶೇಪಿಂಗನ್ನು ಕೊಡ್ಬೋದು.
ಸೊ ದಟ್ಸ್ ವೈ ಇನ್ ಮೇಕಿಂಗ್ ಆಫ್ ಆರ್ನಮೆಂಟ್ಸ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಜುವೆಲ್ರಿ ಆರ್ನಮೆಂಟ್ಸ್ ಅಂತ ಬಂದಾಗ ಈ ಒಂದು ಮೆಟಲ್ಸನ್ನು ಯೂಸ್ ಮಾಡ್ತೀವಿ. ಸೊ ದ ನೆಕ್ಸ್ಟ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಫ್ರೆನ್ಸ್ ಆಯಿತು ಇವಾಗ ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್. ಕ್ಯಾಲ್ಸಿನೇಷನ್, ಅನದರ್ ಒನ್ ಈಸ್ ರೋಸ್ಟಿಂಗ್. Carbonate ore converted its oxides heated strongly in limited air. ಓಕೆ, ಜಿಂಕ್ ಕಾರ್ಬೋನೇಟ್. ಸೊ ಇಲ್ಲೇನಾಗುತ್ತೆ, ಕಾರ್ಬೋನೇಟ್ ಓರ್ಗಳನ್ನು ಏನು ಮಾಡೋದು, ಕನ್ವರ್ಟ್ ಮಾಡೋದು, ಅವುಗಳ ಆಕ್ಸೈಡ್ ರೂಪಕ್ಕೆ ಕನ್ವರ್ಟ್ ಮಾಡೋದು. ಹೀಟಿಂಗ್ ಸ್ಟ್ರಾಂಗ್ಲಿ, ಚೆನ್ನಾಗಿ ಹೀಟ್ ಮಾಡಬೇಕು, ಬಟ್ ಲಿಮಿಟೆಡ್ ಏರ್ ಇರಬೇಕು. ಒನ್ಸ್ ಅಗೈನ್ ಐ ರಿಪೀಟ್ ದಟ್ ಡೆಫಿನೇಷನ್. Carbonate ore converted into oxides heated strongly in a limited air. Deadly opposite to the calcination be done with roasting. Sulfide ore converted to it oxides. Sulfide oreಗಳು ಆಕ್ಸೈಡ್ಗಳಾಗಿ ಕನ್ವರ್ಟ್ ಆಗುತ್ತೆ. Heated strongly in a excess of air. ಇಲ್ಲೇನು ಮಾಡಿದ್ವಿ, ಲಿಮಿಟೆಡ್ ಏರಲ್ಲಿ ಆ ಒಂದು ಕಾರ್ಬೋನೇಟ್ ಓರನ್ನು ಆಕ್ಸಿಡೈಸ್ ಮಾಡಿದ್ವಿ. ಇಲ್ಲಿ ಸಲ್ಫೈಡ್ ಓರನ್ನು ಆಕ್ಸಿಡೈಸ್ ಮಾಡ್ತಾ ಇದ್ದೀವಿ. ಹೀಟೆಡ್ ಸ್ಟ್ರಾಂಗ್ಲಿ, ಎರಡೂ ಕಡೆ ಹೀಟ್ ಸ್ಟ್ರಾಂಗಾಗೆ ಮಾಡ್ತಾ ಇದ್ದೀವಿ. ಬಟ್ ಎಕ್ಸಸ್ ಆಫ್ ಏರ್, ಜಾಸ್ತಿ ಏರಲ್ಲಿ ರೋಸ್ಟಿಂಗ್ ಪ್ರೊಸೆಸ್ ನಡೆಯುತ್ತೆ. ನೆಕ್ಸ್ಟ್ ಒನ್ ಈಸ್ ವಾಟ್ ಆರ್ ದ ಮೇಜರ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಅಯಾನಿಕ್ ಕಾಂಪೌಂಡ್ಸ್ ಆರ್ ವೆರಿ ಹಾರ್ಡ್, ಆಲ್ಸೋ ಬ್ರಿಟಲ್ ಇನ್ ನೇಚರ್, ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ಬಾಯ್ಲಿಂಗ್ ಪಾಯಿಂಟ್. They can able to soluble in a water. Very 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 important. They are brittle in nature, hard, also having high melting point, high boiling point. Another one is very very important, they can soluble in water. Next one is corrosion. Metal get corroded by surrounding substances like air, water, humidity, ಅದೆಲ್ಲ ಬರುತ್ತೆ. ಸೊ ಡನ್ ವಿತ್ ಅನದರ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ, ಅಯಾನಿಕ್ ಕಾಂಪೌಂಡ್ಸ್ ಆಯಿತು. ದೆನ್ ಸಮ್ ಆಫ್ ದಿ ಮೆಟಲ್ಸ್ ಲೈಕ್ ಈ ಸೋಡಿಯಂ, ಪೊಟ್ಯಾಷಿಯಮ್, ಲಿಥಿಯಮ್ ಆಲ್ವೇಸ್ ಕೆಪ್ಟ್ ಇಮ್ಮರ್ಸ್ಡ್ ಇನ್ ಕೆರೋಜನ್ ಆಯಿಲ್. ಸೀಮೆ ಎಣ್ಣೆಯಲ್ಲಿ ಸ್ಟೋರ್ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಸೋಡಿಯಂ, ಪೊಟ್ಯಾಷಿಯಮ್, ಲಿಥಿಯಮ್ ದೇ ವಿಗರಸ್ಲಿ ರಿಯಾಕ್ಟ್ ಆ್ಯಂಡ್ ಕ್ಯಾಚಸ್ ದಿ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್, ದೇ ಕ್ಯಾಚಸ್ ದಿ ಫೈರ್ ಈಸಿಲಿ. ಸೊ ಅದನ್ನು ನಾವು ಒಂದು ಕಂಟೈನರಲ್ಲಿ ಓಪನ್ ಏರಲ್ಲಿ ಬಿಟ್ವಿ ಅಂತ ಹೇಳಿದ್ರೆ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರೋಜನ್ ಅದನ್ನು ಉರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆವಾಗ ದೇ ಕ್ಯಾಚಸ್ ದಿ ಫೈರ್. ಸೊ ಅದು ಹೊತ್ಕೊಂಡು ಉರಿದ್ಬಿಡತ್ತೆ. ಈಗ ವಾಟರಲ್ಲಿ ಸ್ವಲ್ಪ ಸೋಡಿಯಂ, ಈ ಸೋಡಿಯಂ, ಪೊಟ್ಯಾಷಿಯಮ್, ಲಿಥಿಯಮ್ ದೇ ಆರ್ ಸ್ಮೂತ್ ಇನ್ ನೇಚರ್. ಆಲ್ಸೋ ಕಟ್ ವಿತ್ ನೈಫ್. ನಾವು ನೈಫ್ ತೊಗೊಂಡು ಅದನ್ನು ಕಟ್ ಮಾಡ್ಬೋದು, ಚಾಕುವಿನಿಂದ ಕಟ್ ಮಾಡ್ಬೋದು, ಅಷ್ಟು ಸ್ಮೂತ್ ಇರುತ್ತೆ. ವೆನ್ ವಿ ಟೇಕನ್ ಔಟ್ ದ ಸ್ಮಾಲ್ ಪೀಸ್ ಆಫ್ ಸೋಡಿಯಂ, put into a beaker containing water, they vigorously react each other. ಸೊ ಏನಾಗುತ್ತೆ, ಆ ವಾಟರ್ನಲ್ಲಿ ಹಾಕಿದಾಗ ಅದು ಅಂತ ಒಂದು ಸೌಂಡ್ ಮಾಡಿಕೊಂಡು ಡಿಸಪಿಯರ್ ಆಗಿಬಿಡುತ್ತೆ. ಓಕೆ, ದಟ್ಸ್ ವೈ ಆಲ್ವೇಸ್ ಸೋಡಿಯಂ, ಪೊಟ್ಯಾಷಿಯಮ್, ಲಿಥಿಯಮ್ ಕೆಪ್ಟ್ ಓನ್ಲಿ ಇನ್ ಅ ಕೆರೋಜನ್ ಆಯಿಲ್. ನೆಕ್ಸ್ಟ್ ಒನ್ ಈಸ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್. ಸೊ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್, ಇಲ್ಲಿ ಏನಾಗುತ್ತೆ, ಕಾರ್ಬನ್ ಹ್ಯಾವಿಂಗ್ ಟೆಟ್ರಾವೇಲೆನ್ಸಿ ಆ್ಯಂಡ್ ಕೆಟಿನೇಷನ್, ಸೆಲ್ಫ್ ಲಿಂಕಿಂಗ್ ಕೆಪಾಸಿಟಿ ವಿತ್ ದ ಹೆಲ್ಪ್ ಆಫ್ ಕೋವಲೆಂಟ್ ಬಾಂಡ್. ಒಂದು ಕೋವಲೆಂಟ್ ಬಾಂಡಿನ ಹೆಲ್ಪಿಂದ ಇದು ಏನು ಮಾಡುತ್ತೆ, ಕ್ಲೋಸ್ಡ್ ಬ್ರ್ಯಾಂಚ್ ಆ್ಯಂಡ್ ಬ್ರ್ಯಾಂಚಿಂಗ್, ಲೀನಿಯರ್ ಬ್ರ್ಯಾಂಚಸ್. ಸೊ ಇಲ್ಲೇನಾಗುತ್ತೆ, ಕಾರ್ಬನ್ನು ಇತರೆ ಐಟಮ್ಸ್ಗಳ ಜೊತೆಗೆ ಏನು ಮಾಡುತ್ತೆ, ಒಂದು ಲಾಂಗ್ ಚೈನನ್ನು ನಿರ್ಮಾಣ ಮಾಡ್ಕೊಳ್ಳುತ್ತೆ. ಸೊ ಡಿಸ್ಕಸ್ ಇನ್ ಲೇಟರ್. ಇಲ್ಲಿ ಟೆಟ್ರಾವೇಲೆನ್ಸಿ ಅಂತ ಹೇಳಿದ್ರೆ 4+ ಅಯಾನ್, 4- ಅಯಾನ್ ಅಂತ ಹೇಳಿ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಟಾರ್ಟ್ ವಿತ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಇಲ್ಲಿ ಕಾರ್ಬನ್ನಿನ ಅಟಾಮಿಕ್ ನಂಬರ್ 6 ಆಗಿರುತ್ತೆ, KLMN. ಜಸ್ಟ್ ವಿ ರಿಮೆಂಬರ್ ದೋಸ್ ಪಾಯಿಂಟ್ಸ್. K shell having 2 electrons, L shell having 8, M shell having 18, N shell having 32. ಅಂದರೆ ಕೆ ಶೆಲ್ಲಲ್ಲಿ ಇಬ್ಬರನ್ನ ಫಿಲ್ ಮಾಡಬೇಕು, ಎಲ್ಲಲ್ಲಿ 8 ಜನನ, ಎಮ್ಮಲ್ಲಿ 18 ಜನ. ಅನದರ್ ಒನ್ ಈಸ್ ಲಾಸ್ಟ್ ಒನ್, ಎನ್ ಶೆಲ್ಲಲ್ಲಿ 32 ಮೆಂಬರ್ಸ್ ಎಲೆಕ್ಟ್ರಾನ್ಸನ್ನು ಫಿಲ್ ಮಾಡಬೇಕು. ಸೊ ಕೆ ಶೆಲ್ಲಲ್ಲಿ ಇಬ್ಬರನ್ನ ಫಿಲ್ ಮಾಡಿದ್ವಿ. ಔಟ್ ಆಫ್ 6 ಇಬ್ಬರನ್ನ ನಾವು ಫಿಲ್ ಮಾಡಿದ್ವಿ ಅಂದರೆ ಇನ್ನೂ 4 ಜನ ಬೇಕು ನಮಗೆ. 1 2 3 4
ಎಲ್ ಶೆಲ್ಲಿಗೆ ಮೂವ್ ಆದ್ವಿ. ಎಲ್ ಶೆಲ್ಲಲ್ಲಿ ಟೋಟಲ್ ಎಷ್ಟು ಜನನ ಫಿಲ್ ಮಾಡ್ಬೋದು? 8 ಮೆಂಬರ್ಸನ್ನು ಅಕಾರ್ಡಿಂಗ್ ಟು ಬೋರ್ಸ್ ಅಟಾಮಿಕ್ ಮಾಡಲ್. ಸೊ 8 ಜನನ ಫಿಲ್ ಮಾಡ್ಬೋದು ಅಂತ ಹೇಳಿದ್ರೆ 4 ಜನನ ಫಿಲ್ ಮಾಡಿದ್ದೀವಿ, ಇನ್ನೂ 4 ಜನನ ಅಲ್ಲಿ ಉಳ್ಕೊಂಡಿದ್ದಾರೆ. ದಟ್ ಈಸ್ ದ ವೇಲೆನ್ಸಿ ಆಫ್ ಕಾರ್ಬನ್ ಆಟಮ್. ದಟ್ ಮೀನ್ಸ್ electrons present in outermost shell, that electrons we call it as valency electron. This is can also asked for 1 mark question. So ಇಲ್ಲಿ ಆ 4 ವೇಲೆನ್ಸಿ ಇರೋದ್ರಿಂದ ಅದನ್ನು ಟೆಟ್ರಾ ವೇಲೆಂಟ್ ನೇಚರ್ ಅಂತೀವಿ. ಹ್ಯಾವಿಂಗ್ ದ ಪ್ರಾಪರ್ಟಿ ಆಫ್ ಕೆಟಿನೇಷನ್, ಸೆಲ್ಫ್ ಲಿಂಕಿಂಗ್ ಕೆಪಾಸಿಟಿ ವಿತ್ ದ ಹೆಲ್ಪ್ ಆಫ್ ಕೋವಲೆಂಟ್ ಬಾಂಡ್. ನೆಕ್ಸ್ಟ್ ಒನ್ ಈಸ್ ಕೆಮಿಕಲ್ ಪ್ರಾಪರ್ಟೀಸ್, ಅಡಿಷನ್ ಆ್ಯಂಡ್ ಇದು ಸಬ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ. ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅನದರ್ ಒನ್ ಈಸ್ ಅಡಿಷನ್ ರಿಯಾಕ್ಷನ್. ಸೊ ದಟ್ ಮೀನ್ಸ್ ಅಡಿಷನ್ ರಿಯಾಕ್ಷನ್ ಅಂತ ಬಂದಾಗ ನಮಗೆ ಜಸ್ಟ್ ಕೇಳಿದರು C2H4 ಇಟ್ ಬಿಕಮ್ಸ್ C2H6 ಅಂತ. ಸೊ ಇಲ್ಲೇನಾಗುತ್ತೆ, C2H4ಗೆ H2 ಸೇರಿಕೊಳ್ತಾರೆ, C2H6 ಆಗ್ತಾರೆ. C ಡಬಲ್ ಬಾಂಡ್ C H H H H 4 ಜನ H ಅಟ್ಯಾಚ್ ಮಾಡಿದ್ವಿ. Then unsaturated becomes simple molecule, C single bond C, 1 2 3 4 5 6 H H H H H H. ಸೊ ಇದನ್ನು ಸ್ಟೇಟ್ ಲೆವೆಲ್ ಪ್ರಿಪರೇಟರಿನಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಒನ್ ಈಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. CH4Cl ಇದ್ದಿದ್ದು CH3Cl ಆಗುತ್ತೆ, ಮಿಥೈಲ್ ಕ್ಲೋರೈಡ್ ಆಗುತ್ತೆ. ಮೀಥೇನ್ ವೆನ್ ಕನ್ವರ್ಟೆಡ್, ಮೀಥೇನ್ ಕನ್ವರ್ಟ್ ವಿತ್ ಕ್ಲೋರೈಡ್, ದಟ್ ಮೀನ್ಸ್ ಅಲ್ಲೇನಾಗುತ್ತೆ CH3Cl ಆಗುತ್ತೆ, HClನ ರಿಲೀಸ್ ಮಾಡುತ್ತೆ. ವೆರಿ 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 ಇಂಪಾರ್ಟೆಂಟ್. ಅಡಿಷನ್ ರಿಯಾಕ್ಷನ್ ಅಂತ ಬಂದಾಗ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಇಟ್ ಬಿಕಮ್ಸ್ ಸಿಂಪಲ್ ಮಾಲಿಕ್ಯೂಲ್. ಸಬ್ಸ್ಟಿಟ್ಯೂಷನ್ ಅಂತ ಬಂದಾಗ ಮೀಥೇನ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಕ್ಲೋರಿನ್ ಇಟ್ ಬಿಕಮ್ಸ್ ಮಿಥೈಲ್ ಕ್ಲೋರೈಡ್, ಆಲ್ಸೋ HCl. ನೆಕ್ಸ್ಟ್ ಒನ್ ಈಸ್ saturated, another one is unsaturated. Okay, saturated, in this saturated carbon having single bond, unsaturated carbon having double or triple bond. Substitution reaction takes place in saturated compounds. Unsaturated compounds, addition reaction takes place. Okay, next example for this one is alkane. Unsaturated alkene, alkyne. General formula of alkane is CnH2n plus 2. Alkene CnH2n, enough. Alkyne ends with YnE, CnH2n minus 2. Saturated compounds burn with blue flame. Unsaturated compounds burns with ಸೂಟಿ ಫ್ಲೇಮ್. ಓಕೆ, ಸೊ ಸ್ಯಾಚುರೇಟ್ ಅಂದರೆ ಕಾರ್ಬನ್ ಸಿಂಗಲ್ ಬಾಂಡ್, ಆ ಕಡೆ ಕಾರ್ಬನ್ ಡಬಲ್ ಆರ್ ಟ್ರಿಬಲ್ ಬಾಂಡ್. ಬರ್ನ್ಸ್ ವಿತ್ ಬ್ಲೂ ಫ್ಲೇಮ್, ಬರ್ನ್ಸ್ ವಿತ್ ಸೂಟಿ ಫ್ಲೇಮ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಸ್ಯಾಚುರೇಟೆಡ್ ಕಾಂಪೌಂಡ್, ಅಡಿಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್. ಆಲ್ಕೇನ್, ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಸ್ಯಾಚುರೇಟೆಡ್. ಆ ಕಡೆ ಬಂದರೆ ಆಲ್ಕೀನ್, ಈಥೀನ್, ಮೀಥೀನ್, ಆಲ್ಕೈನ್, ಈಥೈನ್, ಮೀಥೈನ್ ಆ ಕಡೆ. ಓಕೆ, ಜನರಲ್ ಫಾರ್ಮುಲಾ ಆಫ್ ದೀಸ್ 3 ಅಂತ ಕೇಳಿದ್ರೆ ಯಾವ್ದಾದ್ರು ಒಂದನ್ನು ಕೇಳ್ತಾರೆ. CnH2n ಪ್ಲಸ್ 2 ಅಂದರೆ ಆಲ್ಕೇನ್ ANE, ಆಲ್ಕೀನ್ CnH2n. ಓಕೆ, ಆಲ್ಕೈನ್ CnH2n minus 2. ಓಕೆ, ಸಪೋನಿಫಿಕೇಶನ್ ವೆನ್ KOH or NaOH. Soap is a organic compound. It having 2 ends, hydrophilic and hydrophobic. Hydrophilic end attaches to the water molecules, hydrophobic attaches to the oil or dirt. Okay, long chain fatty acid ಅದನ್ನು ಏನಂತ ಕರಿತೀವಿ? ಸೋಪ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಆಯಿಲ್ ಆರ್ ಡರ್ಟ್ ಇದೆ ಬಟ್ಟೆನಲ್ಲಿ ಅಂತ ಹೇಳಿದ್ರೆ ಇದನ್ನು ಹೈಡ್ರೋಫೋಬಿಕ್ ಎಂಡ್ ಅಂತೀವಿ. ಸುತ್ತ ಇರೋದು ಹೈಡ್ರೋಫಿಲಿಕ್ ಎಂಡ್. ಓಕೆ, so the next one is a very very important lesson. That one is periodic properties of element. So periodic property of their elements having physical and chemical property, and mainly build a table or periodic table depends upon atomic number. ಅಟಾಮಿಕ್ ನಂಬರಿಂದ ಆ ಒಂದು ಎಲಿಮೆಂಟಿನ ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿಯನ್ನು ಕನ್ಸಿಡರ್ ಮಾಡಿ ನಾವು ಪಿರಿಯಾಡಿಕ್ ಟೇಬಲ್ನ ರೆಡಿ ಮಾಡಿದ್ರೆ ಅದು ಮಾಡ್ರನ್ ಪಿರಿಯಾಡಿಕ್ ಲಾ. ಸ್ಟೇಟ್ ಮಾಡ್ರನ್ ಪಿರಿಯಾಡಿಕ್ ಲಾ ಆರ್ ಮೋಸ್ಲೆ ಲಾ ಅಂತ ಕೇಳ್ಬೋದು 1 ಮಾರ್ಕಿಗೆ. ಆಲ್ರೆಡಿ ಆಸ್ಕ್ಡ್ ಇನ್ ಮಾಕ್ ಎಕ್ಸಾಮಿನೇಷನ್ ಆಲ್ಸೋ.
Physical and chemical property of an compound made up of depends on atomic number. ಸೊ ಅಟಾಮಿಕ್ ನಂಬರ್ ಮೇಲೆ ನಾವು ಆ ಒಂದು ಎಲಿಮೆಂಟಿನ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿಯನ್ನು ಕನ್ಸಿಡರ್ ಮಾಡಿ ಒಂದು ಟೇಬಲ್ನ ರೆಡಿ ಮಾಡಿದ್ರೆ ಅದು ಮಾಡರ್ನ್ ಪಿರಿಯಾಡಿಕ್ ಲಾ. ಸೊ ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಎನ್ ಕಾಂಪೌಂಡ್ ಆ್ಯಂಡ್ ಮೇಡ್ ಅಪ್ ಆಫ್ ದಿಸ್ ಪಿರಿಯಾಡಿಕ್ ಟೇಬಲ್ ಡಿಪೆಂಡ್ಸ್ ಆನ್ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸನ್ನು ಇಟ್ಕೊಂಡು ಪಿರಿಯಾಡಿಕ್ ಟೇಬಲ್ ರಚನೆ ಆಗಿದ್ದು ಯಾವಾಗ ಬಿಫೋರ್ ಮೋಸ್ಲೆಲಾ ಆರ್ ಮಾಡರ್ನ್ ಪಿರಿಯಾಡಿಕ್ ಲಾಗೆ ಮುಂಚೆ. ಯಾರ್ಯಾರು ಟ್ರೈ ಮಾಡಿದರು? ಡೊಬೈನರ್ ಟ್ರಯಾಡ್ ರೂಲ್, ಡೊಬೈನರ್ನ ತ್ರಿವಳಿ ನಿಯಮ. ಅನದರ್ ಒನ್ ಈಸ್ ಡೊಬೈನರ್ ಆದಮೇಲೆ ಒಬ್ಬರು ಬರ್ತಾರೆ ಆಕ್ಟೇವ್ ರೂಲ್, ಅಷ್ಟಕ ನಿಯಮ, ನ್ಯೂಲ್ಯಾಂಡ್. ಡೊಬೈನರ್ ಏನು ಮಾಡಿದರು ಅಂತ ಹೇಳಿದ್ರೆ Cl, ಕ್ಲೋರೈಡ್, ಬ್ರೋಮಿನ್, ಅಯೋಡಿನ್. ಸೊ ಇದು 35 ಸಮಥಿಂಗ್ ಇತ್ತು, ಇದು 84 ಸಮಥಿಂಗ್ ಇತ್ತು, ಇದು 121 ಇತ್ತು. ಯಾವಾಗ ಈ 36 ಮತ್ತು 121 ಕ್ಲೋರಿನ್ ಅಯೋಡಿನ್ ಎರಡನ್ನು ಸೇರಿಸಬೇಕು ಸರಾಸರಿ 35 + 121 ಡಿವೈಡೆಡ್ ಬೈ 2, ಆವಾಗ ಏನಾಗುತ್ತೆ 83 ಪಾಯಿಂಟ್ ಸಮಥಿಂಗ್. ಎರಡು ಎಲಿಮೆಂಟ್ನ ನಾನು ತಗೊಳ್ತೀನಿ, ಆ ಎರಡು ಎಲಿಮೆಂಟಿನ ಸರಾಸರಿ ಮಧ್ಯದಲ್ಲಿ ನಾನು ಜೋಡಿಸಿರುವಂತಹ ಎಲಿಮೆಂಟಿಗೆ ಸಮನಾದ ಅಟಾಮಿಕ್ ಮಾಸನ್ನು ಹೊಂದಿರುತ್ತೆ ಅಂತ ಹೇಳಿದ್ರು ಯಾರು? ಡೊಬೈನರ್. ಸೊ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಆಫ್ಟರ್ ಸಮ್ ಡಿಸ್ಕವರಿ ಆಫ್ ಸರ್ಟೆನ್ ಎಲಿಮೆಂಟ್ಸ್, ಬೇರೆ ಬೇರೆ ಎಲಿಮೆಂಟ್ಸನ್ನು ಕಂಡುಹಿಡಿತಾ ಹೋದಂಗೆ ಈ ರೂಲ್ ಕೂಡ ಫೇಲ್ ಆಯಿತು. ನೆಕ್ಸ್ಟ್ ಬಂದಂತಹ ಆಕ್ಟೇವ್ ರೂಲನ್ನು ಹೇಳಿಕೊಟ್ಟಂತಹ ನ್ಯೂಲ್ಯಾಂಡ್ ಬರ್ತಾರೆ. ಅವ್ರೇನು ಮಾಡ್ತಾರೆ? ನಮ್ಮ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಸ ರಿ ಗ ಮ ಪ ದ ನಿ ಸ. ಸೊ ಸ ರಿ ಗ ಮ ಪ ದ ನಿ ಸ. ಸೊ 8ನೇ ಎಲಿಮೆಂಟಿನ ಪ್ರಾಪರ್ಟಿ 1ನೇ ಎಲಿಮೆಂಟ್, ದಟ್ ಮೀನ್ಸ್ ಇಲ್ಲಿ ಹೈಡ್ರೋಜನ್ ಇದೆ ಅಂದರೆ ಆಕ್ಸಿಜನ್ ಕೂಡ ಅದೇ ಥರದ ಪ್ರಾಪರ್ಟಿಯನ್ನು ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳಕ್ಕೆ ಹೊರಟರು. ಸರ್ಟೇನ್ ಎಲಿಮೆಂಟ್ಸ್ವರೆಗೂ ಇವರ ರೂಲ್ಸ್ ಅಪ್ಲಿಕೇಬಲ್ ಆಯಿತು. ಆಫ್ಟರ್ ದಟ್ ಇದು ಕೂಡ ಫೇಲ್ಯೂರ್ ಆಯಿತು. ಇವ್ರು ಫೇಲ್ಯೂರ್ ಆದಮೇಲೆ ಬಂದಂಥವ್ರು ನಮ್ಮ ಗ್ರೇಟ್ ಸೈಂಟಿಸ್ಟ್ ಅಂತಲೇ ಹೇಳ್ಬೋದು. ಪಿರಿಯಾಡಿಕ್ ಟೇಬಲ್ ಹೀಗೆ ಯಾಕಿರಬೇಕು? SP-D-F, ಎಫ್ ಎಲಿಮೆಂಟನ್ನು ಯಾಕೆ ಕೆಳಗಡೆ ಜೋಡಿಸಿದ್ದೀವಿ? ಎಸ್ ಎಲಿಮೆಂಟ್ ಒಂದು ಕಡೆ ಇದೆ, ಇಲ್ಲಿ ಡಿ, ಇಲ್ಲಿ ಪಿ ಇದೆ. ಸೊ ಇಲ್ಲಿ ಏನು ಮಾಡಿದರು ಅಂತ ಹೇಳಿದ್ರೆ ನೋಬೆಲ್ ಗ್ಯಾಸನ್ನು ಒಂದು ಕಡೆ ಜೋಡಿಸಿದ್ರು 6 ಜನನ್ನ. ನೆಕ್ಸ್ಟು ಇಲ್ಲಿ ಎಫ್ ಬ್ಲ್ಯಾಕ್ ಯಾಕೆ ಕೆಳಗಡೆ ಬರುತ್ತೆ, ವಾಟ್ ಆರ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ ಆಫ್ ದೀಸ್ ಎಲಿಮೆಂಟ್ಸ್ ಅನ್ನೋದನ್ನು ಇನ್ ಡೀಟೇಲ್ ಆಗಿ ಹೇಳಿಕೊಟ್ರು. ಪಿರಿಯಾಡಿಕ್ ಟೇಬಲ್ ಅಂದರೆ ಹಿಂಗಿರುತ್ತಪ್ಪ ಅಂತ ಒಂದು ರಚನೆಯನ್ನು ಫಸ್ಟ್ ಟೈಮ್ ಒಂದು ಕ್ಲಾರಿಟಿ ಕೊಟ್ಟರು. ಇವರು ಕೂಡ ಅಟಾಮಿಕ್ ಮಾಸ್ ನಂಬರನ್ನು ಇಟ್ಕೊಂಡು ಎಲಿಮೆಂಟ್ಸ್ನ ರೆಡಿ ಮಾಡ್ತಾ ಹೋದರು. ಇಲ್ಲೇನಾಗುತ್ತೆ? ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್, ರೆಡಾನ್. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್, ರೆಡಾನ್. ಈ 6 ಜನ ನೋಬೆಲ್ ಗ್ಯಾಸನ್ನು ಒಂದು ಕಡೆ ಜೋಡಿಸಿದ್ರು. ಓಕೆ, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್, ರೆಡಾನ್. ದೀಸ್ ಎಲಿಮೆಂಟ್ಸ್ ಹ್ಯಾವಿಂಗ್ 0 ವೇಲೆನ್ಸಿ, ವೆರಿ 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 ಇಂಪಾರ್ಟೆಂಟ್. ಅನದರ್ ಒನ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಒಂದು ಎಲಿಮೆಂಟ್ಸನ್ನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಸಮ್ ಆಫ್ ದಿ ಡಿಫಾಲ್ಟ್ಸ್ ಆರ್ ಡಿಮೆರಿಟ್ಸನ್ನು ಫೈಂಡ್ ಔಟ್ ಮಾಡಿದ್ರು. ಯಾರು ಫೈಂಡ್ ಔಟ್ ಮಾಡಿದ್ರು ಅಂದರೆ ನೆಕ್ಸ್ಟ್ ಬಂದಂತಹ ನಮ್ಮ ಮೋಸ್ಲೆ ಅವರು. ಸೊ ಈಗ ಬಂದಂತಹ ಡೊಬೈನರ್, ಟ್ರಯಾಡ್ ರೂಲ್, ನ್ಯೂಲ್ಯಾಂಡ್, ಆಕ್ಟೇವ್ ರೂಲ್, ನೆಕ್ಸ್ಟ್ ಮೆಂಡಲೀವ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಅಟಾಮಿಕ್ ಮಾಸ್ ಮೇಲೆ ಇವ್ರು 3 ಜನ ವರ್ಕ್ ಮಾಡಿದ್ರು. ಸೊ ಇದರಲ್ಲೂ ಕೂಡ ಒಂದು ಡಿಫಾಲ್ಟ್ಸ್ ಇತ್ತಾ, ಡಿಮೆರಿಟ್ಸ್ ಇತ್ತಾ? ಅಫ್ಕೋರ್ಸ್ ಪೊಸಿಷನ್ ಆಫ್ ಹೈಡ್ರೋಜನ್ ಈಸ್ ನಾಟ್ ಫಿಕ್ಸ್ಡ್. ಹೈಡ್ರೋಜನನ್ನು ಫಿಕ್ಸ್ಡ್ ಪೊಸಿಷನಲ್ಲಿ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ನೆಕ್ಸ್ಟ್ ಅನ್ಸರ್ಟೇನ್ ಎಲಿಮೆಂಟ್ಸ್, ನೆಕ್ಸ್ಟು ಕಂಡುಹಿಡಿದಂತಹ ಡಿಸ್ಕವರಿ ಮಾಡಿದಂತಹ ಎಲಿಮೆಂಟ್ಸನ್ನು ಎಲ್ಲಿ ಜೋಡಿಸ್ಬೇಕು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಆಫ್ಟರ್ ಬಂದಂತಹ ನಮ್ಮ ಮೋಸ್ಲೆ ಮಾಡರ್ನ್ ಪಿರಿಯಾಡಿಕ್ ಲಾ ಡಿಪೆಂಡಿಂಗ್ ಅಪಾನ್ ದೇರ್ ಅಟಾಮಿಕ್ ನಂಬರ್, ಪರಮಾಣು ಸಂಖ್ಯೆಯನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾರೆ? ಈ ಒಂದು ಪಿರಿಯಾಡಿಕ್ ಟೇಬಲ್ನ ರೆಡಿ ಮಾಡ್ತಾರೆ. ಇಲ್ಲಿ ನಾನು ಎಲ್ರಿಗೂ ಹೇಳೋದಿಷ್ಟೇ ಫ್ರೆಂಡ್ಸ್, ಏನಂತ ಹೇಳಿದ್ರೆ ಹೈಡ್ರೋಜನ್ನಿಂದ ಕ್ಯಾಲ್ಶಿಯಮ್ವರೆಗೂ ಮಸ್ಟ್ ಆ್ಯಂಡ್ ಶುಡ್ ಪಿರಿಯಾಡಿಕ್ ಟೇಬಲ್ ಡ್ರಾ ಮಾಡೋಕ್ಕೆ ಬರಬೇಕು. ಈಸಿ ವೇನಲ್ಲಿ ನಿಮ್ಮ ಸ್ಕೂಲ್ಗಳಲ್ಲೂ ಸಹ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ ಕ್ಯಾಲ್ಶಿಯಮ್ವರೆಗೂ ಬರೀಬೇಕು. ಬಿಕಾಸ್ ಒಂದೇ ಪಿರಿಯಡಲ್ಲಿರೋದು ಯಾರು, ಗ್ರೂಪಲ್ಲಿರೋದು ಯಾರು ಅಂತ ಕೇಳ್ತಾರೆ. ಪಿರಿಯಡ್ಸ್ ಅಂದರೆ ಉದ್ದಗೆರೆ, ಹಾರಿಜಾಂಟಲ್ ಲೈನ್ಸ್.
ಎಷ್ಟಿರುತ್ತೆ 7. ಗ್ರೂಪ್ಸ್ ಈ ಥರ ಕಾಲಮ್ಸ್ ಎಷ್ಟಿರುತ್ತೆ ಪೀರಿಯಡಲ್ಲಿ, ಒಂದು ಪಿರಿಯಾಡಿಕ್ ಟೇಬಲಲ್ಲಿ 18. ಓಕೆ, 7 ಪೀರಿಯಡ್ಸ್ 18 ಗ್ರೂಪ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್, ವೆನ್ ವಿ ಮೂವ್ ಅಕ್ರಾಸ್ ಲೆಫ್ಟ್ ಟು ರೈಟ್ ಇನ್ ಎ ಪೀರಿಯಡ್. ಹಾರಿಸಾಂಟಲ್ ಲೈನಲ್ಲಿ ನಾವು ಲೆಫ್ಟಿಂದ ರೈಟಿಗೆ ಹೋದಾಗ ಮೆಟಾಲಿಕ್ ಪ್ರಾಪರ್ಟಿ ಏನಾಗುತ್ತೆ, ಡಿಕ್ರೀಸ್. ಅಟಾಮಿಕ್ ಸೈಜ್ ಆಲ್ಸೋ ಡಿಕ್ರೀಸ್. ವೆನ್ ವಿ ಮೂವ್ ಟಾಪ್ ಟು ಬಾಟಮ್ ಮೆಟಾಲಿಕ್ ಪ್ರಾಪರ್ಟಿ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕು ಮ್ಯಾಮ್, ನೀವು ಇದನ್ನು ಹ್ಯಾಂಡ್ಗೆ ಬ್ಯಾಂಗಲ್ ಆರ್ ವಾಚನ್ನು ಹಾಕ್ಕೊಳ್ತೀರಾ. ಸೊ ಇದನ್ನು ಒಂದು ಮೆಟಲ್ ರಿಂಗ್ ಅಂತ ಅಂದ್ಕೊಳ್ಳಿ. ಈ ಮೆಟಲ್ ಸೈಜ್ ವೆನ್ ವಿ ಮೂವ್ಸ್ ಅಕ್ರಾಸ್ ದಿ ಪಿರಿಯಡ್ ಲೆಫ್ಟ್ ಟು ರೈಟ್, ಮೆಟಲ್ ಸೈಜ್ ಅಂದರೆ ಅಟಾಮಿಕ್ ಸೈಜ್ ಡಿಕ್ರೀಸಸ್. ವೆನ್ ವಿ ಮೂವ್ಸ್ ಡೌನ್ ಟಾಪ್ ಟು ಬಾಟಮ್ಗೆ ಹೋಗ್ತಾ ಇದ್ದೀವಿ ಅಂದರೆ ಈ ಮೆಟಲ್ ಸೈಜ್ ಏನಾಗುತ್ತೆ, ಇನ್ಕ್ರೀಸ್. ಇಲ್ಲಿ ಪಕ್ಕದಲ್ಲಿ ಫ್ರೆಂಡ್ ಇದ್ದಾನೆ, ಮೆಟಲ್ ಸೈಜ್ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಡಿಕ್ರೀಸ್. ಹಿಂಗೆ ಹೊಡಿಯೋಕ್ಕೆ ತುಂಬ ಕಷ್ಟ ಆಗ್ತಿದೆ, ಅದಕ್ಕೆ ತಲೆ ಮೇಲೆ ಹಿಂಗೆ ಮಾಡ್ತೀನಿ. ಮೆಟಲ್ ಸೈಜ್, ಮೆಟಾಲಿಕ್ ಪ್ರಾಪರ್ಟಿ ಆಲ್ಸೋ ಇನ್ಕ್ರೀಸ್, ಅಟಾಮಿಕ್ ಸೈಜ್ ಆಲ್ಸೋ ಇನ್ಕ್ರೀಸ್. ಕೆಳಗಡೆ ಹೋದಾಗ ಹಿಂಗೆ ಲೆಫ್ಟ್ ಟು ರೈಟಿಗೆ ಬಂದಾಗ ಏನಾಗುತ್ತೆ, ಡಿಕ್ರೀಸ್. ಡೆಡ್ಲಿ ಅಪೋಸಿಟ್ ಟು ದಿಸ್ ಒನ್, ವೇಲೆನ್ಸಿ ಆ್ಯಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ. ವೇಲೆನ್ಸಿ ನಾನ್ ಮೆಟಾಲಿಕ್ ಪ್ರಾಪರ್ಟಿ, ವೇಲೆನ್ಸಿ ಸೇಮ್ ಇರುತ್ತೆ ಹಿಂಗೆ ಹೋದರೆ. ನಾನ್ ಮೆಟಾಲಿಕ್ ಪ್ರಾಪರ್ಟಿ ವೆನ್ ಮೂವ್ಸ್ ಲೆಫ್ಟ್ ಟು ರೈಟ್, ನಾನ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸಸ್. ಮೆಟಲ್ ಸೈಜ್ ಅಂದರೆ ಡಿಕ್ರೀಸಸ್, ಅಂದರೆ ಮೆಟಾಲಿಕ್ ಪ್ರಾಪರ್ಟಿ ಅಟಾಮಿಕ್ ಸೈಜ್ ಹಿಂಗೆ ಬಂದಾಗ ಡಿಕ್ರೀಸ್. ಬಟ್ ವೇಲೆನ್ಸಿ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಂತ ಬಂದಾಗ ವೆನ್ ವಿ ಮೂವ್ಸ್ ಲೆಫ್ಟ್ ಟು ರೈಟ್ ಇನ್ ಎ ಪೀರಿಯಡ್ ಏನಾಗುತ್ತೆ, ಅದು ಇನ್ಕ್ರೀಸ್ ಆಗುತ್ತೆ. ನಾನ್ ಮೆಟಾಲಿಕ್ ಪ್ರಾಪರ್ಟಿ ವೇಲೆನ್ಸಿ ಟಾಪ್ ಟು ಬಾಟಮ್ ಹೋದಾಗ ಡಿಕ್ರೀಸ್. ಅದಕ್ಕೆ ಮೆಟಲ್ ಸೈಜ್ ಅಂತ ನೆನ್ಪಿಟ್ಕೊಳ್ಳಿ. ಹಿಂಗೆ ಹೋದಾಗ ಡಿಕ್ರೀಸ್, ಹಿಂಗೆ ಬಂದಾಗ ಇನ್ಕ್ರೀಸ್. ನಾನ್ ಮೆಟಲ್ ವೇಲೆನ್ಸಿ ಅಂತ ಬಂದಾಗ ಹಿಂಗೆ ಹೋದಾಗ ಇನ್ಕ್ರೀಸ್, ಟಾಪ್ ಟು ಬಾಟಮ್ ಹೋದಾಗ ಡಿಕ್ರೀಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಅ ಕೆಮಿಸ್ಟ್ರಿ ಪಾರ್ಟ್, ಕೆಮಿಕಲ್ ಈಕ್ವೇಷನ್ ಆ್ಯಂಡ್ ರಿಯಾಕ್ಷನ್. ಸೊ ಅದರಲ್ಲಿ ಬುಕ್ಸಲ್ಲಿರ್ತಕ್ಕಂಥ ಎಲ್ಲ ಈಕ್ವೇಷನನ್ನು ನೋಡ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಕರೋಷನ್, ರ್ಯಾನ್ಸಿಡಿಟಿ, ಆಸ್ಕ್ ಫಾರ್ 1 mark ಕ್ವಶನ್. ಡಿಫ್ರೆನ್ಸಸ್, ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್. ಅನದರ್ ಒನ್ ಈಸ್ ಆಕ್ಸಿಡೇಷನ್, ರಿಡಕ್ಷನ್, ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಆ್ಯನೋಡಲ್ಲಿ ಆಕ್ಸಿಜನ್ ರಿಲೀಸ್ ಆಗ್ತಾರೆ, ಕ್ಯಾಥೋಡಲ್ಲಿ ಹೈಡ್ರೋಜನ್ ರಿಲೀಸ್ ಆಗ್ತಾರೆ. ನೆಕ್ಸ್ಟ್ ಈ ಕಡೆ ಬರ್ತೀವಿ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್. ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟಲ್ಲಿ ಡೈಲಿ ಯೂಸ್ ಮಾಡ್ತಕ್ಕಂಥ ಸಾಲ್ಟ್ಸ್ನ ಯೂಸಸ್ಗಳು, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ನೆಕ್ಸ್ಟ್ Na2CO3, ವಾಷಿಂಗ್ ಸೋಡಾ, NaHCO3, ಬೇಕಿಂಗ್ ಸೋಡಾ. Another one is CaOCl2, calcium oxychloride, bleaching powder. What are the uses of these day-to-day life salts? Also, metal react with acid, liberation of H2 gas. ಮೆಟಲ್ ಕಾರ್ಬೋನೇಟ್ ಆ್ಯಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆದಾಗ, ಕಾರ್ಬೋನೇಟ್ಸ್ ರಿಯಾಕ್ಟ್ಸ್ ಆಗೋದಾಗ CO2 ರಿಲೀಸ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 1 mark ಕ್ವಶನ್. ಇನ್ನು ಲಾಂಗ್ ಆನ್ಸರ್ಸ್ ಅಂತ ಬಂದರೆ ಅಲ್ಲೇನು ಮಾಡ್ತಾರೆ, ಡಿವೈಡ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇನ್ ದ ಸೆನ್ಸ್ ಅಲ್ಲಿ ವೆನ್ ಆ್ಯಸಿಡ್ ಬೇಸ್ ರಿಯಾಕ್ಟ್ ಈಚ್ ಅದರ್ ಟು ಫಾರ್ಮ್ salt water. When come to the metal non-metal, malleable ductile, metal beaten into thin sheet, metal beaten into thin wire, ductility. ಜ್ಯುವೆಲ್ರಿ ಶಾಪ್ ಅಥವಾ ಆರ್ನಮೆಂಟ್ಸ್ ಅಂತ ಹೇಳಿದಾಗ ಈ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಹ್ಯಾವಿಂಗ್ ಲಸ್ಟ್ರಸ್ ನೇಚರ್, ಮೆಲಿಯಬಲ್ ಡಕ್ಟೈಲ್. ಸೋಡಿಯಂ, ಲಿಥಿಯಮ್ ಮತ್ತು ಪೊಟ್ಯಾಷಿಯಮ್ನ ಯಾಕೆ ಸೀಮೆಣ್ಣೆಯಲ್ಲಿ ಇಟ್ಟಿರ್ತಾರೆ, ದೇ ವಿಗರಸ್ಲಿ ರಿಯಾಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಆ್ಯಂಡ್ ಕ್ಯಾಚಸ್ ದಿ ಫೈರ್. ದಟ್ಸ್ ವೈ ದೇ ಆಲ್ವೇಸ್ ಕೆಪ್ಟ್ ಇಮ್ಮರ್ಸ್ಡ್ ಇನ್ ಕೆರೋಜನ್ ಆಯಿಲ್ ಓನ್ಲಿ. Next, come to the carbon and its compound. Functional group. Atom or group of atom decides the property of carbon. Or carbon atom na stable. Carbon becomes stable. That property we call it as functional group. Another very very important one is structure of benzene, cyclohexene. ಇದು ಆಲ್ರೆಡಿ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟ್ರಿನಲ್ಲಿ ಎಟ್ ಪ್ರೆಸೆಂಟ್ ಕೇಳಿದ್ದಾರೆ. ಸೀನಿಯರ್ಸಿಗೆ 2 times 3 times ರಿಪೀಟ್ ಆಗಿದೆ. ದಟ್ ಮೀನ್ಸ್ 3 marksಗೆ. When we draw the benzene structure, put a single mark in between the single bond in between the carbon atom, hexagonal shape. 6 ಕಾರ್ಬನನ್ನು ಬರ್ಕೊಳ್ತೀವಿ, ಅದಕ್ಕೆ ಏನು ಮಾಡ್ತೀವಿ, 6 ಹೈಡ್ರೋಜನನ್ನು ಅಟ್ಯಾಚ್ ಮಾಡ್ತೀವಿ. ದಟ್ ಮೀನ್ಸ್ C6H12. ಸೊ ಇಲ್ಲಿ ಏನಾಗುತ್ತೆ, ಒಂದೊಂದು ಕಾರ್ಬನ್ ಆ್ಯಟಮಿಗೆ 2 ಹೈಡ್ರೋಜನ್ ಅಟ್ಯಾಚ್ ಆಗ್ತಾರೆ, 2 ಹೈಡ್ರೋಜನ್ ಅಟ್ಯಾಚ್ ಆಗ್ತಾರೆ. ವೆನ್ ಕಮ್ ಟು ದ
ಸೈಕ್ಲೋಹೆಕ್ಸೇನ್. ಇಲ್ಲೇನಾಗುತ್ತೆ, ಆಲ್ಟರ್ನೇಟಿವ್ ರಿಂಗ್ ಇರೋದಿಲ್ಲ, ಸಿಂಗಲ್ ಬಾಂಡ್ ಇರುತ್ತೆ. ಸೊ ಇಲ್ಲಿ ಒಂದು ಕಾರ್ಬನ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಇರುತ್ತೆ. ಆ ಕಾರ್ಬನ್ನಿಗೆ ಇಬ್ಬಿಬ್ಬರು ಹೈಡ್ರೋಜನ್ ಅಟ್ಯಾಚ್ ಆಗಿರ್ತಾರೆ, C6H12. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಸೈಕ್ಲೋಹೆಕ್ಸೇನ್. ಬೆನ್ಝೀನ್ ಸ್ಟ್ರಕ್ಚರಿಗೆ ಬಂದಾಗ ಎಗೇನ್ ಕಾರ್ಬನ್ ಕಾರ್ಬನ್. ಸೊ 6 ಜನ ಕಾರ್ಬನ್ನ ಬರ್ಕೊಳ್ತೀವಿ, 6 ಜನ ಹೈಡ್ರೋಜನನ್ನು ಬರ್ಕೊಳ್ತೀವಿ, C6H6 ಬೆನ್ಝೀನ್. ಇಲ್ಲೇನಾಗುತ್ತೆ, ಅನ್ಸ್ಯಾಚುರೇಟ್ ಆಗುತ್ತೆ, ಬಿಕಾಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಡಬಲ್ ಆರ್ ಸಿಂಗಲ್ ಬಾಂಡ್ ಇನ್ ಬಿಟ್ವೀನ್ ದ ಕಾರ್ಬನ್ ಆಟಮ್ ಅಂತ ಬಂದಾಗ ಅನ್ಸ್ಯಾಚುರೇಟ್, ಬರ್ನ್ಸ್ ವಿತ್ ಸೂಟಿ ಫ್ಲೇಮ್. ವಾಟ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟ್ ಅನ್ಸ್ಯಾಚುರೇಟ್? ಆಲ್ರೆಡಿ ವಿ ಡಿಸ್ಕಸ್ ದಟ್ ಒನ್. ಸೊ ಬೆನ್ಝೀನ್ ಅಂತ ಬಂದಾಗ 6 ಜನ ಕಾರ್ಬನ್ ಆಟಮ್ ಬರ್ಕೋತೀವಿ, ಸಿಂಗಲ್ ಬಾಂಡೇ ಬರೆದಿರ್ತೀವಿ ಮುಂಚೆ. ಸೊ ಇಲ್ಲಿ ಕಾರ್ಬನ್ ಕಾರ್ಬನ್ ಮಧ್ಯ ಒಂದು ಡಬಲ್ ಬಾಂಡ್, ಮತ್ತೆ ಗ್ಯಾಪ್, ಇನ್ನೊಂದು ಡಬಲ್ ಬಾಂಡ್, ಅಗೇನ್ ಗ್ಯಾಪ್, ನೆಕ್ಸ್ಟ್ ಒಂದು ಡಬಲ್ ಬಾಂಡ್. ಈ 6 ಜನ ಕಾರ್ಬನಿಗೆ 6 ಜನ ಹೈಡ್ರೋಜನ್ ಅಟ್ಯಾಚ್ ಆಗಿದ್ರೆ ಬೆನ್ಝೀನ್. ಸೊ ಡೋಂಟ್ ಗೆಟ್ ಬಿ ಕನ್ಫ್ಯೂಸ್. 6 ಜನ ಕಾರ್ಬನ್ ಇದೆ, ಡಬಲ್ ಬಾಂಡ್ ಇಲ್ಲ, ಇಬ್ಬಿಬ್ಬರು ಹೈಡ್ರೋಜನ್ ಅಟ್ಯಾಚ್ ಆಗಿದ್ದಾರೆ, C6H12 ಸೈಕ್ಲೋಹೆಕ್ಸೇನ್. C6H6 ಮಧ್ಯ ಒಂದೊಂದು ಬಾಂಡ್, ಡಬಲ್ ಬಾಂಡ್ ಹಾಕಿದ್ರೆ ಬೆನ್ಝೀನ್. ಓಕೆ, ನೆಕ್ಸ್ಟು ಪಿರಿಯಾಡಿಕ್ ಟೇಬಲ್. ಅಟಾಮಿಕ್ ಸೈಜ್ ಲೆಫ್ಟ್ ಟು ರೈಟ್ ಡಿಕ್ರೀಸ್, ಟಾಪ್ ಟು ಬಾಟಮ್ ಇನ್ಕ್ರೀಸ್. ನಾನ್ ಮೆಟಾಲಿಕ್ ಪ್ರಾಪರ್ಟಿ ಆ್ಯಂಡ್ ವೇಲೆನ್ಸಿ ಲೆಫ್ಟ್ ಟು ರೈಟ್ ಇನ್ಕ್ರೀಸ್, top to bottom decrease. So this is all about chemistry part. All the very best and thank you so much for watching this video.